ಶಿವಾಯ ಓಂ ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತನ್ನಮಾಮಿ. ಓಂ ಶ್ರುತಿ ಸ್ಮೃತಿ ಪುರಾಣಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರ ಭಾಷೆ ಕೃತೋ ವಂದೇ ಭಗವಂತೋ ಪುನಃ ಪುನಃ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ನಮಃ ಶಿವಾಯ. ಓಂ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿ ಕಮಲದ್ವಂದ್ವಂ ತಾಪತ್ರ ನಿವಾರಣಂ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ ಸಿದ್ಧಾರೂಢಮಹಂ ಭಜೆ. ಓಂ ನಮಃ ಶಿವಾಯ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಜ್ಜರ ಪಾದಗಳಿಗೆ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮವನ್ನು ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಪುಣ್ಯಾತ್ಮರೇ, ಧನ್ಯಾತ್ಮರೇ, ಪಾವನಾತ್ಮರೇ, ಮಾತೆಯರೇ, ತಮ್ಮೆಲ್ಲರ ಚರಣಗಳಿಗೆ ಹಣಿ ಹೆಚ್ಚಿ ನಮಸ್ಕರಿಸಿ ಈ ಸತ್ಸಂಗದೊಳಗ ಪ್ರವೇಶವಾಗೋಣ. ಈ ಒಂದು ನಿಜಗುಣ ಆರ್ಯರಿಂದ ವಿರಚಿತವಾದ ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ಗ್ರಂಥವನ್ನ ಸರಳವಾದ ಟೀಕಾ ತಾತ್ಪರ್ಯವನ್ನು ಬರೆದಂತ 3 ಸ್ಥಳಕ್ಕೆ ಚಿಕ್ಕರ ಅಮಾರೂಢರಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾ ಸ್ಥಳದಾಗ 14ನೇ ಪದ್ಯವನ್ನ ನಾವು ನೀವು ನಿನ್ನೆ ದಿವಸ ಈ ಒಂದು 2-3 ಚರ್ಚೆ ಮಾಡ್ಕೋತಾನೆ ಬಂದೇವಿ. ಇಲ್ಲಿ ನಮಗೆ ಏನ ವಿಷಯ ಗೊತ್ತು ಅಂದ್ರ, ಇಲ್ಲಿ ನಿನ್ನೆ ದಿವಸ ಒಂದು ನುಡಿಯನ್ನ ನಾವು ಚರ್ಚೆ ಮಾಡ್ಕೊಂಡು 2 ನುಡಿಯನ್ನ ಚರ್ಚೆ ಮಾಡ್ಕೋತ ಬಂದೇವೆ. ಯಾವುದಂದ್ರ ಮನುಜ ಕುಲದ ಜನನ ಲಾಭವಾವುದು ಆಣಾರೆಂದು ತಿಳಿಯುವುದು, ವೀರವಾವುದು ಕಂತು ವಿಜಯ ಅನ್ನು ಚರ್ಚೆ ಮಾಡ್ಕೋತ ಇವತ್ತ 4ನೇ ನುಡಿ ಒಳಗ ಗುರುತನವಾವುದು ಅಂದ್ರ, ಇಲ್ಲಿ ಗುರುತನವಾವುದಂದ್ರ ಪೂಜ್ಯತೆ ಯಾವುದಂದ್ರ ಯಾಚನೆ. ಗುರುತನವಾವುದು ಇಳಿಯೊಳ ಯಾಚನೆ ಎನ್ನುವಂತದ್ದು ಹೇಳ್ಕೊತ ಬಂದಾರ. ಈ ಭೂಮಿ ಮ್ಯಾಗ ಯಾಚನೆ ಅಂದ್ರೆ ಬೇಡ್ಕೊಳ್ಳೋದು, ಬೇಡುದಕ್ಕಿಂತ ಹಗುರ ಯಾವ್ದಾರ ಅದನ್ನು ಬೇಡ್ಲಾರಿ ಇರುವುದು ಎಷ್ಟು ಗುರುತನ ಅಂದ್ರೆ ದೊಡ್ಡತನ ಅದಲ್ಲ ಅನ್ನುವಂಥದ್ದನ್ನ ಈ ವಿಷಯಗಳನ್ನ ಇವತ್ತ ನಾವು ಚರ್ಚೆ ಮಾಡೋಣ. ಮತ್ತೆ ಬೇಡದೇ ಇರುವುದು ಪರತರ ಇದು, ಮತ್ತ ಈ ಬೇಡದೇ ಇರುವುದು ಅಂದ್ರೆ ಯಾಚನೆ ಬೇಡುವುದರಿಂದ ಎಷ್ಟು ಹಗುರ್ತನ ಆಗ್ತದ ಅನ್ನುವಂಥದ್ದನ್ನ ಈ ನುಡಿ ಅರ್ಥ. ಇಲ್ಲಿ ನಾವು ಇದನ್ನೇ ಮಾತನ್ನು ಕೂಡ ನಿಜಗೊಂಡ್ರು 1ನೇ ಪದ್ಯದೊಳಗ ಶ್ರೀ ಗುರು ವಚನದಿಂದ ಅಧಿಕಸುದೆ ಉಂಟೆನ್ನು ಪದ್ಯದೊಳಗೂ ಇದನ್ನೇ ಮಾತು ಹೇಳ್ಕೊತ ಬಂದಾರಲ್ಲಿ. ಎಷ್ಟ ಧರಿಗೆ ಯಾಚನೆಯಿಂದ ಲಘುತರ ಮುಂಟೆ, ಧರಿಗೆ ಅಂದ್ರೆ ಭೂಮಿ ಒಳಗ ಬೇಡ್ಕೊಳ್ಳೋದಕ್ಕಿಂತ ಮತ್ತೊಂದು ಸಣ್ಣತನ ಯಾವ್ದಾದ್ರು ಐತೆ ಅಂದ್ರ ಬೇಡ್ಕೊಳ್ಳೋದೇ ಸಣ್ಣತನ ಅನ್ನುವಂಥದ್ದನ್ನ ಅಲ್ಲಿ ಹೇಳ್ಯಾರ. ಮತ್ತಿನ್ನ ಬೇಡ್ಲಾರೆ ಹೆಂಗ್ ನಡೀತರಿ, ಮತ್ ಸನ್ಯಾಸಿಗಳಿಗೆ ಒಂದಿಷ್ಟು ಜನ ಬೇಡಬೇಕಲ್ಲ ಅಂತಂದ್ರ ಅವ್ರಿಗೆ ಒಂದಿಷ್ಟು ನಿಯಮಗಳನ್ನ ಹಾಕ್ಯಾರ. ಯಾರೇ ಬೇಡ್ಕೋಬೇಕಂದ್ರ ಸನ್ಯಾಸಿಗಳು ತಮ್ಮ ಆತ್ಮಜ್ಞಾನವನ್ನು ಮಾಡ್ಕೊಂಡು ಉದ್ಧಾರ ಆಗ್ಬೇಕನ್ನೋಂಥವ್ರು, ಈ ಲೋಕದ ಯಾವಾರು ಬಡಿ ಇಲ್ಲದ ಯಾವಾಗಲೂ ಸ್ಥಿತಿಯನ್ನು ಹೊಂದಿದವರು ಅಂತವ್ರು ಬೇಡ್ಕೊಳ್ಳಿ. ಈಗ ಸಾಮಾನ್ಯವಾಗಿ ಎಲ್ಲರೂ ಕೂಡ
ಅಂದ್ರೆ ಬೀಳುದನ್ನ ಬಹಳ ಹರಿದಾಗಿದೆ. ಅಂದ್ರೆ ಬೀಳುತನದೊಳಗ ನಮಗ ನಮ್ಮ ಮೌಲ್ಯವನ್ನ ನಾವು ಕಳ್ಕೊತೀವಿ. ಅದಕ್ಕೆ ಬೀಳಲಾರೆ ಇರುವುದೇ ಜೀವನವೇ ಶ್ರೇಷ್ಠ ಅನ್ನುವಂಥದ್ದನ್ನ ಧರಿಗೆ ಯಾಚನೆಯಿಂದ ಲಘುತರ ಮುಂಟೆ ಇಳಿಯಳು ಭೂಮಿಯಲ್ಲಿ ಗುರುತನ ಯಾವುದು ಪೂಜ್ಯತೆ ಯಾವುದಪ್ಪ ಅಂದ್ರೆ ಯಾಚನೆ ಬೀಳುವುದು ಇರುವುದು. ಅದಕ್ಕ ಇಂಥ ಬೇಡಲಾರೆ ಬದುಕು ಮಾಡುವುದು ಶ್ರೇಷ್ಠ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯದ. ಗುರುತನವಾವುದು ಇಳಿಯೋಳೆ ಯಾಚನೆ. ಜಗತ್ತಿನಲ್ಲಿ ಮನುಷ್ಯರು ತನಗೆ ಬೇಕು ಎನ್ನುವುದರಿಂದಲೇ ಅತಿ ಕೀಳಾಗಿದ್ದಾನೆ, ಅತಿ ಸಣ್ಣವನಾಗಿದ್ದಾನೆ. ಯಾವಾಗ ಬೇಕು ಎಂಬುದನ್ನು ಬಿಡುತ್ತಾನೋ ಆಗ ಅವನು ದೊಡ್ಡವನಾಗುತ್ತಾನೆ. ಇಲ್ಲಿ ಹರಿಹರ ಬ್ರಹ್ಮಾದಿಗಳನ್ನು ಕುರಿತು ಏನಾದರೂ ಒಂದು ನಾವು ಬೇಡಿಕೊಳ್ಳುವುದರಿಂದಲೇ ಅವರು ನಮಗೆ ದೊಡ್ಡವರಾಗಿರುತ್ತಾರೆ. ಬೇಡುವುದನ್ನು ಬಿಟ್ಟರೆ ಅವರು ಸಹ ನಮ್ಮ ಬೆನ್ನು ಹತ್ತುತ್ತಾರೆ. ಈ ಕಾರಣದಿಂದ ಜಗತ್ತಿನಲ್ಲಿ ಬೇಡಬಾರದು. ಬೇಡುವುದನ್ನು ಬಿಟ್ಟನು ಅವನೇ ದೊಡ್ಡವನಾಗುತ್ತಾನೆ. ಪೂಜ್ಯತೆ ಯಾವುದೆಂದರೆ ಬೇಡದಿರುವುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದರ. ಇಲ್ಲಿ ನಾವು ದೇವತೆಗಳಿಗೆ ಬಹಳ ಮಂದಿ ಯಜ್ಞ ಯಾಗಾದಿಗಳನ್ನ ಯಾಕೆ ಮಾಡ್ತೀವಿ ಅಂದ್ರೆ ನಮ್ಗೆ ಬೇಡುವುದು ಇನ್ನಿಷ್ಟು ಕೊಡು ದೇವ್ರೆ, ಇನ್ನಿಷ್ಟು ಕೇಳು, ಬೇಡಿ ಅವ್ರು ಏನಾಗ್ಯಾರ ಅಂದ್ರೆ ದೇವತೆಗಳು ಕೂಡ ದೇವ್ರು ದೊಡ್ಡವರಾಗ್ಯಾರ. ಯಾವಾಗ ನಮಗ ಈ ದುರಾಶೆಗಳನ್ನ ಬಿಟ್ಟು ಬೇಡುದು ಬಿಟ್ಟೇವಪ್ಪ ಅಂದ್ರ ನಾವು ಆಟೋಮೆಟಿಕ್ ನಾವು ದೊಡ್ಡವ್ರೇ ಆಗ್ತೇವೆ ಅನ್ನುವಂತ ದೇವತೆಗಳಿದೆ ನಮ್ಗೆ ಅವಶ್ಯ ಇಲ್ಲ ಅಂದ್ರ ಇನ್ನು ಸಾಮಾನ್ಯ ಮಂದಿದೆ ಅದರ ಅವಶ್ಯ ಅದ. ಅದಕ್ಕೆ ಬೇಡಲಾರೆ ಬದುಕುವುದೇ ಶ್ರೇಷ್ಠತನ ಅನ್ನುವಂಥದ್ದನ್ನ ಇಲ್ಲಿ ನಾವು ಇಷ್ಟೇ ಇದರ ಅರ್ಥ ತಿಳ್ಕೊಬೇಕಾಗ್ಯದ. ಇವತ್ತ ಅಕ್ಕಮಾದೇವಿ ಕೂಡ ಒಂದು ವಚನದೊಳಗೆ ಹೇಳ್ಕೊಂಡ್ ಬಂದಾಳ. ಕಂಗಳ ಕಳವಳಕ್ಕಾಗಿ ಅಡವಿ ಪೊಕ್ಕೆನು ಗಿಡಗಳಿಗೆ ತಬ್ಬಿಕೊಂಡೆ ಬೇಡಿದೆ ಅವು ನೀಡಿದವು, ನೀಡಿ ಅವು ಭಕ್ತರಾದವು. ನಾವು ಬೇಡಿ ಭವಿಗಳಾದೇವಿ, ಇನ್ನೊಮ್ಮೆ ಬೇಡಿದನಾದಡೆ ನಿಮ್ಮ ಆಣೆ ಚೆನ್ನ ಮಲ್ಲಿಕಾರ್ಜುನ ಅನ್ನುವಂಥದ್ದನ್ನು ಒಂದು ವಚನದೊಳಗ ನಾವು ಕಳವಳಕ್ಕಾಗಿ ಏನೇನೋ ಬೇಡ್ತೇವೆ. ಬೇಡಿದಾಗ ಅವ್ರು ನೀಡ್ತಾರಲ್ಲ, ನೀಡಿದವ್ರು ಅವ್ರು ಭಕ್ತರಾಗ್ತಾರ, ನಾವು ಬೇಡಿಗಳಿಗೆ ಭವಿಗಳಾಗ್ತೇವೆ. ಅದಕ್ಕೆ ಬೇಡುತನ ಅಂದ್ರೆ ಭವಿಗಳಾಗದೆ ಬದುಕು ಕಲಿಯೋಣ, ಕಾಯಕ ಮಾಡೋಣ, ದುಡಿಯೋಣ. ದುಡಿದು ನಮಗೆ ಎಷ್ಟು ಆದಾಯದ ಅದೇ ಆದಾಯದೊಳಗೆ ನಾವು ಬದುಕನ್ನ ಮಾಡೋಣ. ಆ ಬದುಕು ಹೆಂಗಿರ್ತದಂದ್ರ ಸುಂದರವಾದ ಬದುಕು ಸಾಕು ಅನ್ನುವಂಥದ್ದನ್ನ ಬೇಡಲಾರಿ ಬದುಕು ಕತ್ತೀವಂದ್ರ ನಾವು ಏನಾಗ್ತೇವೆ ಇಲ್ಲಿ ನಮ್ ದೊಡ್ಡತನ ಇಲ್ಲಿ ಬರ್ತದ. ನಾವು ಬೇಡ್ದೇವಂದ್ರ ಸಣ್ಣವ್ರಾಗ್ತೇವಿ. ಯಾಚನೆ ಅಂದ್ರ ಎಲ್ಲದಕ್ಕಿಂತ ಬೇಡೋಕ್ಕಿಂತ ಸಣ್ಣದು ಯಾವ್ದು ಇಲ್ಲ, ಅಷ್ಟು ಕಿಗ್ಗಳ ಜೀವನ ಬೇಡ್ಕೊಂಡು ಬದುಕುದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಅದಕ್ಕೆ ನಾವ್ ಇವತ್ತ ಒಬ್ಬೊಬ್ರು ನಿಜವಾದ ಬೇಡವ್ರಿಗೆ ಏನಾಗ್ಯದ ಅಂದ್ರ ಹೊಟ್ಟಿ ತುಂಬುದಿಲ್ಲ. ಒಬ್ಬೊಬ್ರು ನಾಟಕ ಮುಖವಾಡ ಹಾಕೊಂಡು ಬೇಡವ್ರಿಗೆ ದೊಡ್ಡ ಕೋಟ್ಯಾಧೀಶರು, ಭಿಕ್ಷುಕರು ಕೂಡ ಕೋಟ್ಯಾಧೀಶರು ಅದಾರ. ಇವತ್ ಮೊನ್ನೆ ಒಂದು ಲೇಖನದಾಗ ಓದ್ತೀವಿ, ಒಬ್ಬ ತಾನು ಭಿಕ್ಷುಕ ಬೇಡಿ ಎಷ್ಟು ಅಂದ್ರೆ 8 ಕೋಟಿ ರೂಪಾಯಿ ತಾನು ಅಕೌಂಟ್ನಾಗ ಇಟ್ಟಿದ್ನಂತ. ತಾನು ಮಲಗುವಂತ ಜಾಗದೊಳಗೂ ಕೂಡ ಹಡ್ಡಿ ಇಟ್ಟಿದ್ನಂತ. ಎಷ್ಟೋ 7 ಕೋಟಿ ರೂಪಾಯಿ ಭಿಕ್ಷೆ ಬೇಡಿ ತಾನು ತಿನ್ನದೆ ಇನ್ನ ಕೈಯ ಕಾಲಿಲ್ಲದವ್ರು ಎಲ್ಲರೂ ಬಿಸಿಲಾಗ ತಂದು ಕುಂದ್ರಿಸಿ ತಾನು ಕೂಡ ಚಂತನ ಬಿಸಿಲಾಗಿ ಕೂತು ಬಿಸಿಲಾಗಿ ಬೇಡ್ಕೊಂಡು ಏನಾಗಿದ್ನಪ್ಪ ಅಂದ್ರೆ ಇಷ್ಟು ಗಳಿಸಿದ್ನಂತ. ಈಗ ನಾವು ಅಂತವ್ರಿಗೆ ದಾನ ಮಾಡೋದ್ರಿಂದ ಏನು ಪ್ರಯೋಜನ ಅದ ಅಂತ ಇಲ್ಲಿ ವಿಚಾರ ಬರ್ತದ. ಹಂಗೂ ಕೂಡ ಬೇಡವ್ರು ಏನಾಗ್ಯಾರ ಅಂದ್ರ ಬಹಳ ಮಂದಿ ಅಂತವ್ರಿಗೆ ಮುಖವಾಡ ಹಾಕವ್ರೆ ಬಹಳ ಮಂದಿ ಆಗ್ಯಾರ. ನಿಜವಾದ ಹಸ್ತವರಿಗೆ ನಿಜವಾದ ಹಸ್ತವರಿಗೆ ನಾವು ನೀಡುವುದಿಲ್ಲ. ಯಾರಿಗೆ ನೀಡ್ತೇವಪ್ಪ ಅಂದ್ರೆ ಯಾರು ಹಾಕೊಂಡು ನಟನೆ ಮಾಡ್ತಾರ ಅವ್ರಿಗೆ ಬಹಳ ಮಂದಿ ನೀಡ್ತಾರ. ಅದ್ರ ಇಲ್ಲಿ ಯಾಕಂತಪ್ಪ ಅಂದ್ರ ಇಂತ ಯಾಕ ಬೇಡತನ ಹಗರ್ತನ ತೋರ್ತದ ಅಂದ್ರೆ ಬೇಡದಂತ ಕಿಕ್ಕ ಯಾವುದೂ ಅಲ್ಲ. ಅಂದ್ರೆ ಬೇಡಲಾರೆ ಬದುಕುವುದೇ ಶ್ರೇಷ್ಠ ಅನ್ನುವಂತಂದ್ರೆ ದುಡಿತೀನ್ರಿ, ಕಾಯಕ ಮಾಡ್ರಿ. ಕಾಯಕದೊಳಗೆ ಬಂದಂತ ನಮ್ಮ ಆದಾಯದೊಳಗೆ ನಾವು ಬದುಕನ್ನ ಇಲ್ಲಿ ನಿಜಗುಂಡ್ರು ದೇವತೆಗಳಿಗೆ ಬೇಡಿ ದೇವತೆಗಳು ದೊಡ್ಡವರಾಗ್ಯಾರಂತ. ಅವ್ರು ನೀಡ್ತಾರ, ಅವ್ರು ದೊಡ್ಡವ್ರಿಗೆ ನಾವು ಬೇಡಿ ಸಣ್ಣವ್ರಾಗಿವಿ. ನಾವು ಬೇಡುದೇ ಬೇಡ. ಯಜ್ಞ ಯಾಗಾದಿ ದೇವ್ರಿಗೆ ಹೋಗುದು, ಗುಡಿ ಸುತ್ತ ಹಾಕುದು, ಇದು ಬೇಡುದಕ್ಕೆ ಅಲ್ಲ, ಕಂಗಳ ಹೊಟ್ಟಿ ತುಂಬಿಸೋದಕ್ಕೆ ಅಲ್ಲ ನಮ್ಮ ಬಯಕೆ. ಅದಕ್ಕ ಅಂತವೆಲ್ಲನೂ ಬಿಟ್ಟು ಇದ್ದುದ್ರೊಳಗೆ ಸಾಕು ಅನ್ನುವಂಥದ್ದನ್ನ ಬೇಡದೇ ಇರುವುದು ಬಹಳ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದರ. ಇನ್ನು 2ನೇ ಮಾತು ಯಾವುದಂದ್ರ ಪರತರ ಸುಖವಾವುದು ಅಖಿಳ ಭೋಗ ವಿರತಿ. ಅಂದ್ರ ಪರತರ ಸುಖವಾವುದು ಅಂದ್ರ ಇಲ್ಲಿ ವೈರಾಗ್ಯಕ್ಕಿಂತ ಪರತರ ಸುಖವಾವುದು ಅಖಿಳ ಭೋಗ ವಿರತಿ ಅನ್ನುವಂಥದ್ದನ್ನ 2ನೇ ಪಲ್ಲವಿಗಳಿಗೆ ಹೇಳ್ಕೊತ ಬಂದರ.
ಇಲ್ಲಿ ಪರತರ ಸುಖವಾಗುವುದು ಐಕ್ಯಳ ಭೋಗ ವಿರತಿ. ಯಾವತ್ತು ಭೋಗಗಳಲ್ಲಿ ಇರತಕ್ಕ ವೈರಾಗ್ಯ ಬುದ್ಧಿಯೇ ಶ್ರೇಷ್ಠವಾದ ಸುಖವು. ಅಂದ್ರ ಭೋಗಗಳಲ್ಲಿ ಇರತಕ್ಕ ವೈರಾಗ್ಯ ಬುದ್ಧಿ ಅನ್ನೋದಲ್ಲ ಇವತ್ತ ಶ್ರೇಷ್ಠವಾದ ಸುಖವು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದರ. ಇದಕ್ಕ ಭೋಗೆ ರೋಗ ಭಯಂ, ಕುಲೆ ಭಯಂ, ಭಯಂ, ಮಾನೆ ದೈನ್ಯ ಭಯಂ, ಬಲೆರಿಪೋ ಭಯಂ, ರೂಪೇ ಜರ ಭಯಂ, ಶಾಸ್ತ್ರೇ ವಾದ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾದ್ಭಯಂ, ಸರ್ವೇ ವಸ್ತು ಭಯಾನ್ವಿತಂಬವಿ ಋಣಾನು ವೈರಾಗ್ಯ ಮೇವಾ ಭಯಂ ಅನ್ನುವಂಥದ್ದನ್ನು ಒಂದು ನೀತಿಕಾರ ಇದನ್ನು ಮಾತು ಹೇಳ್ಕೊತ ಬಂದಾರ. ಮನುಷ್ಯನಿಗೆ ಹೆಚ್ಚಾಗಿ ಭೋಗಗಳು ಪ್ರಾಪ್ತವಾಗಿದ್ದರೆ ರೋಗಗಳು ಭಯ ಇರುತ್ತದೆ. ಒಳ್ಳೆ ಕುಲದವನಿದ್ದರೆ ನನ್ನ ಕುಲ ಎಲ್ಲಿ ಕೆಡುತ್ತದೋ ಎಂಬುದು ಭಯ ಇರುತ್ತದೆ. ದ್ರವ್ಯ ಹೆಚ್ಚಾಗಿದ್ದರೆ ರಾಜರ ಭಯ, ಕಳ್ಳರ ಭಯ, ಅಣ್ಣ ತಮ್ಮಂದರ ಭಯ, ಅಗ್ನಿ ಭಯ ಇರುತ್ತದೆ. ಮಾನವಂತನಾಗಿದ್ದರೆ ದೀನತ್ವದ ಭಯ ಇರುತ್ತದೆ. ರೂಪವಂತನಾಗಿದ್ದರೆ ಮುಪ್ಪಿನ ಭಯ ಇರುತ್ತದೆ. ಶಾಸ್ತ್ರ ಬಲ್ಲವನಾಗಿದ್ದರೆ ಮಾನದ ಭಯ ಇರುತ್ತದೆ. ಗುಣವಂತನಾಗಿದ್ದರೆ ದುಷ್ಟರ ಭಯ ಇರುತ್ತದೆ ಅನ್ನುವಂಥದ್ದನ್ನ ಇವು ಕೂಡ ಏನಪ್ಪ ಅಂದ್ರ ಭೋಗದ ಬಯಕೆಗಳೇನದಾವಲ್ಲ ವೈರಾಗ್ಯಕ್ಕಿಂತ ಇವು ಶ್ರೇಷ್ಠ ಅಲ್ಲ, ವೈರಾಗ್ಯವೇ ಬಹಳ ಶ್ರೇಷ್ಠ ಅನ್ನುವಂಥದ್ದನ್ನ ಇವೆಲ್ಲ ಭಯಗಳನ್ನು ಒಳಗೊಂಡವು. ಭಯ ಇಲ್ಲದ ಬದುಕು ಅಂದ್ರೆ ವೈರಾಗ್ಯ ಅನ್ನುವಂಥದ್ದನ್ನ ಇಲ್ಲಿ ನೀತಿಕಾರರು ಕೂಡ ಹೇಳ್ಕೋತ ಬಂದಾರ. ಇಲ್ಲಿ ಒಂದು ಶಂಕ ಮಾಡ್ತಾರ. ಗುಣವಂತನಾದವನು ಯಾರಿಗೆ ತಾಪವನ್ನುಂಟು ಮಾಡುವುದಿಲ್ಲ ಅಂದ ಮೇಲೆ ಅವನಿಗೆ ದುಷ್ಟರ ಭಯ ಹೇಗಿರುತ್ತದೆ? ಇಲ್ಲೊಂದು ಶಂಕ ಮಾಡ್ಯಾರ. ಒಳ್ಳೆ ಮನುಷ್ಯರಿಗೆ ಯಾಕೆ ಹೆಚ್ಚು ಕಾಡ್ತದ? ಅವ್ರು ಏನೂ ಮಾಡಿರಂಗಿಲ್ಲ, ಅವ್ರಿಗೆ ಹೆಚ್ಚು ಯಾಕೆ ಕಾಡ್ತದ? ದೇವ್ರನ್ನು ಕಾಡ್ತಾನ, ಸಾಮಾನ್ಯ ಮನುಷ್ಯರು ಕೂಡ ಹೆಚ್ಚು ಅವ್ರಿಗೆ ಕಾಡ್ತದಲ್ಲ ಯಾಕ ಅನ್ನುವಂಥದ್ದನ್ನ ಇಲ್ಲಿ ಶಂಕ ಮಾಡ್ಯಾರ. ಅದಕ್ಕೆ ಅವರೇ ಸಮಾಧಾನ ಹೇಳ್ಕೊತ ಬಂದಾರ. ಗುಣವಂತನಾದವನು ಯಾರಿಗೂ ಕಷ್ಟವನ್ನು ಕೊಡದೇ ಇದ್ದರು, ಒಳ್ಳೆ ಮನುಷ್ಯ ಗುಣವಂತನಾದವನು ಯಾರಿಗೂ ಕಷ್ಟವನ್ನು ಕೊಡದೇ ಇದ್ದರು ದುಷ್ಟರು ವಿನಾಕಾರಣವನನ್ನು ಕಾಡುತ್ತಾರೆ. ಹೇಗಂದರೆ ಮೃಗಗಳು ಅಂದ್ರೆ ಚಿಗುರಿಗಳು ಯಾರಿಗೂ ಕಷ್ಟವನ್ನು ಉಂಟು ಮಾಡುವುದಿಲ್ಲ. ಅವು ಅಡವಿಯಲ್ಲಿ ಬೆಳೆದು ಕರಿಕೆಯನ್ನು ತಿಂದು ಜೀವನ ಮಾಡುತ್ತವೆ. ಆದರೂ ಬೇಡರಾದಂತವರು ಅವುಗಳನ್ನು ಹೊಡೆದು ಕೊಲ್ಲುತ್ತಾರೆ. ಮೀನುಗಳು ನೀರಿನಲ್ಲಿದ್ದು ನೀರನ್ನು ಸ್ವಚ್ಛ ಮಾಡುತ್ತಾ ಜನರಿಗೆ ಉಪಕಾರಿಯಾಗಿದ್ದರೂ ಜಾಲಗಾರನ ಅವುಗಳನ್ನು ಬಲೆಗಳಿಂದ ಹಿಡಿದು ಕೊಲ್ಲುತ್ತಾರೆ. ಹೀಗೆ ನಿರಪರಾಧಿಯಾದ ಸಜ್ಜನರನ್ನು ದುಷ್ಟರು ನಾನಾ ರೀತಿಯಿಂದ ಕಾಡುತ್ತಾರೆ. ಆದ್ದರಿಂದ ಸಜ್ಜನರಿಗೆ ದುಷ್ಟರು ಭಯ ಇರುತ್ತದೆ. ಯಾವ ಕಾಲಕ್ಕೆ ಯಮದೂತರು ಬಂದು ಈ ದೇಹವನ್ನು ಒಯ್ಯುತ್ತಾರೋ ನಾನು ಎಲ್ಲಿ ಸಾಯುತ್ತೇನೋ ಅನ್ನುವಂತ ಭಯ ದೇಹಕ್ಕೆ ಇರುತ್ತದೆ. ಈ ರೀತಿ ಜಗತ್ತಿನ ಜನರಿಗೆ ಸಕಲ ವಸ್ತುಗಳು ಭಯಕ್ಕೆ ಕಾರಣವಾಗಿರುತ್ತವೆ. ಆದರೆ ವೈರಾಗ್ಯ ಒಂದೇ ನಿರ್ಭಯವಾಗಿರುವಂತದ್ದು. ವೈರಾಗ್ಯ ಒಂದ್ ಏನದಲ್ಲ ಅದು ಒಂದು ನಿರ್ಭಯವಾದಂತ ಉಳ್ಕದ್ದು ಕೂಡ ಹೇಳಿದ್ರಲ್ಲ ಎಲ್ಲ ಭಯ ರೂಪವನ್ನೇ ಒಳಗೊಂಡವು ಅನ್ನುವಂಥದ್ದ ಹೇಳ್ಕೊಂಡು ಭೋಗೆ ರೋಗ ಭಯಂ, ಭೋಗನು ಕೂಡ ರೋಗದಿಂದ ಭಯ ಆಗ್ತದ ಅಂತೇಳಿ ಅಲ್ಲಿ ಅನ್ಸಿಸ್ತದ. ಇವು ಎಲ್ಲವೂ ಕೂಡ ಹೇಳ್ಕೊತ ಬಂದ್ರ ಅವರು. ರೂಪೇ ಜರ ಭಯಂ, ಶಾಸ್ತ್ರೇ ವಾದ ಭಯಂ, ಶಾಸ್ತ್ರದಾಗ ಕಲ್ತವ್ರು ಶಬ್ದ ಜ್ಞಾನ ಇದ್ದವರು ಎಲ್ಲಿ ವಾದದೊಳಗ ನನ್ನ ಸೋಲಿಸ್ತಾರನು ಅಂತೇಳಿ ಅವ್ ಯಾವಾಗಲೂ ಭಯ ಇರ್ತದ. ನನ್ಕಿಂತ ಒಬ್ಬ ಹೆಚ್ಚು ಪಂಡಿತ ಬಂದ್ರೆ ಹೆಂಗ, ನನ್ಕಿಂತ ಹೆಚ್ಚ ಜ್ಞಾನವನ್ನು ಹೇಳಿ ನಾನು ಎಲ್ಲಿ ಮಂದಿ ಒಳಗೆ ಸೋಲಿಸಿ ಭಯ ನನ್ನನ್ನ ಸೋಲಿಸಿ ಅಪಮಾನ ಮಾಡ್ತಾನೋ ಭಯ. ಇಂಥವ್ ಎಲ್ಲರಿಗೂ ಕೂಡ ಭಯ ಇರ್ತಾವ ಅನ್ನುವಂಥದ್ದನ್ನ ಹೇಳಿ ಇಲ್ಲಿ ಸಾಮಾನ್ಯ ಮಂದಿರಿಗೂ ಕೂಡ ಯಾಕೆ ಕಾಡ್ತದಂತ ಹಿಂಗ್ ಪ್ರಶ್ನೆ ಮಾಡಿದಾಗ ಇಲ್ಲಿ ಏನ್ ಇವತ್ತಿನ ಉತ್ತರ ಏನು ಬತ್ತಪ್ಪ ಅಂದ್ರ ಎಲ್ಲಾ ಯಾವ ಕಾಲಕ್ಕೆ ಯಮದೂತರು ಬಂದು ದೇಹವನ್ನು ಒಯ್ಯುತ್ತಾರೋ ನಾನು ಎಲ್ಲಿ ಸಾಯುತ್ತೇನೋ ಅನ್ನುವಂತ ಭಯ ದೇಹಕ್ಕೆ ಇರುತ್ತದೆ. ಈ ರೀತಿ ಜಗತ್ತಿನ ಜನರಿಗೆ ಸಕಲ ವಸ್ತುಗಳ ಭಯಕ್ಕೆ ಕಾರಣವಾಗಿರುತ್ತವೆ. ಆದರೆ ವೈರಾಗ್ಯ ಒಂದೇ ನಿರ್ಭಯವಾದಂತದ್ದು. ಆದ್ರಿಂದ ಅದೇ ಸುಖ ರೂಪವಾದದ್ದು ಎಂದು ಮೃತ್ಯುವರಿ ರಾಜನು ಹೇಳಿದ್ದಾನೆ. ವಿರತೆಯಿಂದ ಈ ತರ ಸಂಪದ ಸುಖ ಮುಂಟೆ, ವಿರತೆಯಿಂದ ವೈರಾಗ್ಯಕ್ಕಿಂತ ಇನ್ನೊಂದು ಸಂಪತ್ತು ಉಂಟನು ಅಂದ್ರೆ ಇಲ್ಲ ಅನ್ನುವಂಥದ್ದನ್ನ ಹಿಂದಿನ ಪದ್ಯಗಳಿಗೆ ಕೇಳ್ಕೊಂಡು ಬಂದೇವೆ. ವೈರಾಗ್ಯಕ್ಕಿಂತಲೂ ಹೆಚ್ಚಿನ ಸಂಪದ್ ರೂಪವಾದ ಸುಖ ಇರುವುದಿಲ್ಲವೆಂದು ಹೇಳಿದ್ದಾರೆ. ಆದ್ದರಿಂದ ವೈರಾಗ್ಯ ಸುಖ ರೂಪವಾದಂತದ್ದು, ಉಳಿದದ್ದು ಎಲ್ಲವೂ ಕೂಡ ದುಃಖ ರೂಪವಾದದ್ದು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇಲ್ಲಿ ವೈರಾಗ್ಯ ಒಂದು ಬಹಳ ವೈರಾಗ್ಯ ಉಳ್ಳವರಿಗೆ ಜ್ಞಾನ ಆಕ್ಕದಂತೇಳಿ ನಮ್ಮ ಶಾಸ್ತ್ರದೊಳಗ ನಾವು ಕೇಳ್ಕೊತ ಬಂದೇವಿ. ವಿಚಾರ ಚಂದ್ರದಾಗ ಅದನ್ನೇ ಹೇಳ್ಕೊತ ಬಂದಾರ. ಇಲ್ಲಿ 4 ಸಾಧನೆ ಚತುಷ್ಟಯಗಳನ್ನ ಜ್ಞಾನಕ್ಕ ಸಾಧನೆ ಚತುಷ್ಟಯಗಳ ಮುಂದ
ಇಲ್ಲಿ ವಿವೇಕ, ವೈರಾಗ್ಯ. ವೈರಾಗ್ಯ ಅಂದ್ರೆ ಲೋಕದೊಳಗಿರುವಂತ ಭೋಗಗಳ ಇಚ್ಛೆ ಆಗ್ಲಿ, ಪರಲೋಕದೊಳಗಿರುವಂತ ಭೋಗದ ಇಚ್ಛೆಗಳನ್ನ ಯಾರು ತುಚ್ಛ ಕಾಣ್ತಾರ ಅವ್ರಿಗೆ ಮಾತ್ರ ವೈರಾಗ್ಯ ಉಳ್ಳವರು. ವೈರಾಗ್ಯ ಉಳ್ಳವರಿಗೆ ಸಟ್ ಸಂಪತ್ತಿ ಸಿದ್ಧಿಸ್ತದ. ಷಷ್ಟ ಸಂಪತ್ತಿ 6 ಸಂಪತ್ತು ನಮ್ಮಲ್ಲಿ ಇದ್ದು ಅಂದ್ರ ಇವ್ರು ಮೋಕ್ಷಕ್ಕೆ ಅಧಿಕಾರಿಗಳಾಗ್ತಾರ. ಎಲ್ಲರೂ ಅಧಿಕಾರಿಗಳಾಗ್ತಾರ ಅಂದ್ರ ಆಗುದಿಲ್ಲ ಅನ್ನುವಂಥದ್ದನ್ನ ಹಿಂದೆ ಹೇಳ್ಕೊತ ಬಂದಾರ. ಅದಕ್ಕ ವೈರಾಗ್ಯ ಇರ್ಲಿಲ್ಲ ಅಂದ್ರ ನಮಗ ಇವ್ ಸಟ್ ಸಂಪತ್ತಿ ಸಾಧಿಸಕ್ ಆಗುದಿಲ್ಲ. ಸಟ್ ಸಂಪತ್ತಿ ಸಾಧಿಸಲದೆ ನಮಗ ಜ್ಞಾನ ಆಗುದಿಲ್ಲ. ಜ್ಞಾನ ಆಗದೆ ಮೋಕ್ಷ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಜ್ಞಾನದ ಸಾಧನೆ ಚತುಷ್ಟಯ ಒಳಗೆ ಹೇಳ್ಕೊತ ಬಂದಾರ. ಹಂಗಿಲ್ಲಿ ವೈರಾಗ್ಯ ಉಳ್ಳವರಿಗೆ ಮಾತ್ರ ಈ ಲೋಕದೊಳಗೂ ಸುಖದಿಂದ ಇರ್ತಾರ. ಮುಂದವರು ದೇಹ ಬಿಟ್ಟು ಆದ್ರೂ ಕೂಡ ಅಲ್ಲಿ ಕೂಡ ಇದೇ ಸುಖ ಅದ, ಎಲ್ಲಿ ಸುಖ ಇಲ್ಲ ಆ ಸುಖ ನನ್ನಲ್ಲಿ ಅದ. ಹೊರಗ ವಿಷಯದೊಳಗ ಮತ್ತು ಹೊರಗ ವಿಷಯದೊಳಗ ಸುಖ ಇಲ್ಲ ಅಂತೇಳಿ ಯಾರಿಗ ಅನುಭವಕ್ಕೆ ಬರ್ತಂದ್ರ ವೈರಾಗ್ಯ ಉಳ್ಳವರಿಗೂ ಗುರ್ತಿರ್ತದ. ನಮಗ್ ವೈರಾಗ್ಯ ಇರ್ಲಿಲ್ಲ ಅಂದ್ರ ಅದನ್ನು ಉಂಡ್ರ ಸುಖ ಆಕ್ಕದನು, ಅದನ್ನ ತಿಂದ್ರ ಸುಖ ಆಕ್ಕದನು, ಅದು ಕುಡಿದ್ರೆ ಸುಖ ಆಕ್ಕದನ ಅಂತೇಳಿ ಇವನ ಮನಸ್ಸು ಬರೀ ವಿಷಯದೊಳಗೆ ಅಲಿತಾ ಇರ್ತದ. ಇವ್ ಎಂದೂ ಸುಖ ಇರುವುದಿಲ್ಲ. ಯಾಕಂದ್ರ ಸುಖ ಹೊರಗಿಲ್ಲ, ಸುಖ ಸ್ವರೂಪನೇ ತಾನದಾನ ಅಂತ ನಾವು ಇಲ್ಲಿ ಒಳ್ಳೆ ಹೇಳ್ತದೆ. ಶಾಸ್ತ್ರ ಏನ್ ಹೇಳ್ತದಂದ್ರ ನೀನು ಸತ್ತು ಅದಿ, ನೀನು ಚಿತ್ತದಿ, ನೀನು ಆನಂದ ಸ್ವರೂಪನೇ ನೀನದಿ, ನೀನು ನಿತ್ಯ ಅದಿ, ಪರಿಪೂರ್ಣ ಅದಿ. ಸುಖ ಎಲ್ಲಿ ಹೊರಗದನಂದ್ರ ಇಲ್ಲ. ಅದಕ್ಕೆ ಯಾರಿಗೆ ವೈರಾಗ್ಯ ಬರ್ತದಂದ್ರ ಈ ಹೊರಗಿನ ವಿಷಯದೊಳಗೆ ಸುಖ ಇಲ್ಲ, ಸುಖ ಸ್ವರೂಪ ನಾನೇ ಅದೀನಿ ಎನ್ನುವಂತ ಜ್ಞಾನ ಇದ್ದವ್ರು ಮಾತ್ರ ಈ ವೈರಾಗ್ಯವುಳ್ಳವ್ರ ಆಕ್ಕಾರ. ಯಾವಾಗ ವೈರಾಗ್ಯ ಬತ್ತು ಅಂದ್ರ ಅವಾಗ ಎಲ್ಲಿ ಲೋಕದೊಳಗೂ ಇಲ್ಲ, ಪರ ಸ್ವರ್ಗಕ್ಕೆ ಹೋಗ್ಬೇಕಂತ ಬಹಳ ಮಂದಿ ಆಸೆ ಮಾಡ್ತಾರ. ಸ್ವರ್ಗ ಸುಖ ಅನುಭವಿಸ್ಬೇಕು, ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂತೇಳಿ ದಾನ ಧರ್ಮ ಏನೇನೋ ಮಾಡ್ತಾರ. ಆದ್ರೆ ವೈರಾಗ್ಯ ಪುರುಷ ಏನ್ ಮಾಡ್ತಾನಂದ್ರ ಎಲ್ಲಿ ಸುಖ ಇಲ್ಲ, ಸುಖ ಸ್ವರೂಪನೇ ನಾನೇ ಇದೀನಿ ಅಂತೇಳಿ ವಿಷಯಗಳಲ್ಲಿ ರಮಿಸದೆ ಯಾವಾಗಲೂ ನಿರ್ವಿಷಯದೊಳಗ ಆನಂದವನ್ನು ಪಡ್ತಾನ ಅನ್ನುವಂಥದ್ದನ್ನು ನಾವು ಶಾಸ್ತ್ರ ಒತ್ತಿ ತಿಳ್ಕೊತ ಬಂದೇವಿ. ಇಲ್ಲಿ ವೈರಾಗ್ಯದೊಳಗ ಮಾತ್ರ ಸುಖ ಅದ. ಈ ಭೋಗದೊಳಗಾಗ್ಲಿ, ಹೊರಗಿನ ಮಾನ ಮರ್ಯಾದೆ ಒಳಗಾಗ್ಲಿ ಅವು ಎಲ್ಲವೂ ಕೂಡ ಕ್ಷಣಿಕ ಸುಖ ಅಂತೇಳಿ ನಮ್ಗ ಇಲ್ಲಿ ಹೇಳ್ಕೋತ ಬಂದಾರ. ಅದಕ್ಕ ಒಟ್ಟಾರೆ ಇಲ್ಲಿ ಇನ್ನೊಂದು ಹೇಳ್ತಾರ, ನಾವು ವೈರಾಗ್ಯ ಮಾಡೋರು ಬಹಳ ಮಂದಿ ಒಂದ್ ಏನ್ರ ಪಡ್ಕೋಬೇಕು ಅಂತೇಳಿ ಭೋಗದ ಆಸೆ ಇಟ್ಕೊಂಡು ವೈರಾಗ್ಯ ಮಾಡ್ತಾರ. ಅದು ವೈರಾಗ್ಯ ಅಲ್ಲ. ಇವತ್ತ ಅದನ್ನೇ ಕೂಡ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಯಾರ. ವಿಶ್ವಾಮಿತ್ರನು ಕೂಡ ಅರಣ್ಯದಲ್ಲಿ ಒಣಗಿದ ಎಲೆಗಳನ್ನು ತಿಂದು ಮಹಾ ವೈರಾಗ್ಯದಿಂದ ತಪಸ್ಸು ಮಾಡ್ತಿದ್ದನು. ಅವನಿಗೆ ದೇವತೆಗಳಿಂದ ಕಳಿಸಲ್ಪಟ್ಟ ಅಪ್ಸರಾ ಸ್ತ್ರೀಯರು ಏಕೆ ದುಃಖ ಸಂಭವಿಸಿತು ಅಂದ್ರ ವೈರಾಗ್ಯದಲ್ಲಿ ಸುಖವಿದ್ದರೆ ವಿಶ್ವಾಮಿತ್ರನಿಗೆ ದುಃಖವು ತೋರಬಾರದಾಗಿತ್ತು ಅಂತೇಳಿ ಇಲ್ಲಿ ಶಂಕ ಮಾಡ್ಯಾರ. ಅದಕ್ಕ ಅವರು ಅವನಲ್ಲಿ ಏನಿತ್ತು ಅನ್ನುವಂಥದ್ದನ್ನ ಮತ್ತ ಅವ್ರಿಗೆ ಸಮಾಧಾನ ಹೇಳ್ಯಾರ. ವಿಶ್ವಾಮಿತ್ರನು ತನ್ನ ಮನಸ್ಸಿನಲ್ಲಿ ಏನ್ ಆಸೆ ಇತ್ತು, ಯಾಕೆ ವೈರಾಗ್ಯ ಮಾಡ್ದಂದ್ರ ಅವನು ಕೂಡ ರಾಜ ಋಷಿ ಅನಿಸಿಕೊಳ್ಬೇಕೆಂಬ ಕಾಮನೆಯಿಂದ ಕೂಡಿಕೊಂಡು ತಪಸ್ಸು ಮಾಡ್ತಿದ್ದ. ಇಲ್ಲಿ ಏನಿತ್ತು ವಿಶ್ವಾಮಿತ್ರನಲ್ಲಿ, ನಾನು ರಾಜ ಋಷಿ ಅನಿಸ್ಕೋಬೇಕು, ವಶಿಷ್ಠನಿಕ್ಕಿಂತ ನಾನು ಶ್ರೇಷ್ಠ ಅನಿಸ್ಕೋಬೇಕು ಅಂತೇಳಿ ಅವ ಸಾಕಷ್ಟ ಎಲ್ಲಿ ಏನ್ ಮಾಡ್ದ ವೈರಾಗ್ಯ ಉಳ್ಳವನಾದ. ಆದ್ರೂ ಅವನು ವೈರಾಗ್ಯ ಬಿಟ್ಟಾನಂದ್ರ ಅದು ಇನ್ನೊಂದು ಸಂಪಾದನೆ ಮಾಡ್ಬೇಕಂತ ವೈರಾಗ್ಯ ಉಳ್ಳವನಾಗ್ಯಾನ. ಆದ್ರೆ ನಿಜವಾದ ವೈರಾಗ್ಯ ಅವನಲ್ಲಿ ಐತೇನು ಅಂದ್ರ ಇನ್ನೊಂದು ಭೋಗ ಐತೆ ಅಂತ ಅರ್ಥ ಇಲ್ಲ. ಅಂತವರಿಗೆ ಕೂಡ ಈ ವೈರಾಗ್ಯ ಮಾಡಿದ್ರು ಕೂಡ ಅದು ಪ್ರಯೋಜನ ಆಗ್ಲಿಲ್ಲ ಅನ್ನುವಂಥದ್ದನ್ನ ಇದನ್ನೇ ಮುಂದೆ ಹೇಳ್ತಾರ. ಕಾಮನೆಯಿಂದ ಕೂಡಿಕೊಂಡು ತಪಸ್ಸು ಮಾಡ್ತಿದ್ದನು, ಅದೇ ನಿಜವಾದ ವೈರಾಗ್ಯವೆಂದು ಹೇಳಿಸಿಕೊಳ್ಳುವುದಿಲ್ಲ. ಯಾವಾತನು ಬಹಿರಿಂದ್ರಿಗಳನ್ನು ನಿಗ್ರಹ ಮಾಡಿ ಅಂತರದಲ್ಲಿ ಅಂದರೆ ಮನಸ್ಸಿನಲ್ಲಿ ಯಾವ್ದಾದ್ರು ಒಂದು ಕಾಮನೆಯಿಂದ ಕೂಡಿಕೊಂಡು ಅದರ ಚಿಂತನೆಯನ್ನು ಮಾಡುತ್ತಾ ಇದ್ದರೆ ಅದು ಯಥಾರ್ಥ ತಪಸ್ಸು. ವೈರಾಗ್ಯ ಎಂದು ಹೇಳಿಸಿಕೊಳ್ಳದೆ ಕೇವಲ ಡಂಬಾಚಾರವೆಂದು ಹೇಳಿಕೊಳ್ಳುತ್ತದೆ. ನಿಜವಾದ ವೈರಾಗ್ಯಶಾಲಿಯಾದ ಪುರುಷನು ಯಾವುದನ್ನೂ ಇಚ್ಛಿಸುವುದಿಲ್ಲ. ವಿಶ್ವಾಮಿತ್ರರಿಗೆ ರಾಜ ಋಷಿ ಆಗಬೇಕೆಂಬ ಇಚ್ಛೆ ಇದ್ದುದರಿಂದ ಅವರಿಗೆ ದುಃಖ ಸಂಭವಿಸಿತು. ನಿಜವಾದ ವೈರಾಗ್ಯಶಾಲಿಗಳು ಸದಾ ಸುಖಿಯಾಗಿ ಇರುತ್ತಾರೆ ಎನ್ನುವಂಥದ್ದನ್ನು ಇಲ್ಲಿ ಹೇಳದಂತ ಅಂದು ದೃಷ್ಟಾಂತ ಕೊಟ್ಟು, ಯಾರ ಕೂಡ ಒಂದು ವೈರಾಗ್ಯಕ್ಕಾಗಿ ಒಂದು ತಿಂಗಳ ಊಟ ನೀರ ಏನೇನೋ ಬಿಟ್ಟು ಜನರಿಗೆ ಮಂದಿ ಕಡೆ ಹೌದನ್ಸ್ಕೋಬೇಕು, ಜನ ನಮ್ಮಗ ಶಿಷ್ಯ ವರ್ಗ ಆಗ್ಬೇಕು, ನನ್ನ ಮಠ ಬೆಳಿಬೇಕು ಅನ್ನುವಂಥದ್ದನ್ನ ಅವರು ಕೂಡ ಬಹಳ ಮಂದಿ ಮಾಡ್ತಾರ. ಇಲ್ಲಿ ಮಾಡುವುದರಿಂದ ಅವ್ರು ನಿಜವಾದವರಲ್ಲಿ ವೈರಾಗ್ಯ ಅದನ್ನು ಅಂದ್ರೆ ಇಲ್ಲ.
ಯಾವುದೋ ಒಂದು ಉದ್ದೇಶ ಹೇತು ಇಟ್ಕೊಂಡು ವೈರಾಗ್ಯ ಮಾಡ್ತಾರ. ಅದು ನಿಜವಾದ ವೈರಾಗ್ಯ ಅಲ್ಲ. ಯಾರಿಗೆ ನಿಜವಾದ ವೈರಾಗ್ಯ ಅಂದ್ರ ಇವು ಭೋಗದ ವಿಷಯಗಳಲ್ಲಿ ಅವಾಗ ಏನಾಕಂದ್ರ ತ್ಯಾಗ ಬುದ್ಧಿ ಬತ್ತು ಅಂದ್ರ ಇವಕ್ರೊಳಗೆ ಸುಖ ಇಲ್ಲ, ಇವು ಮಿಥ್ಯ ಅದಾವು, ಅನಿತ್ಯ ಅದಾವು, ನಾನೇ ಸುಖ ಸ್ವರೂಪನೇ, ನಾ ಸುಖ ಸ್ವರೂಪನೇ ಇದೀನಿ, ಆತ್ಮವನ್ನ ತಿಳ್ಕೊಳಕ ವೈರಾಗ್ಯ ಉಳ್ಳವನ ಅಂತಂದ್ರ ಅದು ನಿಜವಾದ ವೈರಾಗ್ಯ ಅನ್ನುವಂಥದ್ದನ್ನ ಇಲ್ಲಿ ನಾವು ಇದು ಇಟ್ಕೊಳ್ಳೋಣ. ಇವತ್ತು ಮಾಡ್ತಾರ ವೈರಾಗ್ಯ ಯಾವ ಉದ್ದೇಶ ಇಟ್ಕೊಂಡು ಮಾಡ್ತಾರ ಅಂದ್ರೆ ಹೊರಗೆ ಜನ ನನ್ನನ್ನ ವೈರಾಗ್ಯ ಪುರುಷ ಅಲ್ಲಿ, ಜ್ಞಾನಿ ಅಲ್ಲಿ, ಏನೇ ಅಲ್ಲಿ ಅಂತೇಳಿ ಒಳ ಮುಖವಾಡ ಹಾಕೊಂಡು ಬಹಳ ಮಂದಿ ವೈರಾಗ್ಯ ಮಾಡ್ತಾರ. ಅದು ಯಾವ ನಾಟಕಿ ವೈರಾಗ್ಯ, ಅದು ನಿಜವಾದ ವೈರಾಗ್ಯ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶ ಅದ. ಇಲ್ಲಿ ಒಟ್ಟಾರೆ ವೈರಾಗ್ಯಕ್ಕಿಂತ ವಿರತಿಗಿಂತ ಮತ್ತು ಹೊರಗ ಯಾವುದು ಅದ್ರಾಗ ಸುಖ ಇಲ್ಲ, ವೈರಾಗ್ಯವೇ ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ಇಲ್ಲಿ ನಿಜವರು ಜಜ್ಮೆಂಟ್ ಮಾಡ್ಕೋತ ಬಂದಾರ. ಅದಕ್ಕೆ ಇಲ್ಲಿ ಮುಂದಿನ ಎರಡು ನುಡಿಗಳನ್ನ ಹೇಳ್ಕೊತ ಬಂದ್ರು. ಇಲ್ಲಿ ಯಾವ್ದಪ್ಪ ಅಂದ್ರ ಮೊದಲನೇ ನುಡಿ ಯಾವ್ದು, ಗುರುತನವಾಗುವುದು ಅಂದ್ರ ಈ ಪೂಜ್ಯತೆ ಯಾವ್ದಪ್ಪ ಅಂದ್ರೆ ಯಾಚನೆ ಬೇಡದೇ ಇರುವುದು, ಬೇಡುದಕ್ಕಿಂತ ಮತ್ತೊಂದು ಸಣ್ಣತನ ಇರುವುದಿಲ್ಲ. ಯಾರಿಗೆ ಬೇಡಬೇಕು ಅಂದ್ರ ಸನ್ಯಾಸಿಗಳಿಗೆ ಮತ್ತು ಒಂದಿಷ್ಟು ಕೈಯ ಕಾಲ ಇಲ್ಲದವ್ರಿಗೆ ಇಷ್ಟೇ ಬೇಡಬೇಕು. ಉಳ್ಕಾದವರು ಕೂಡ ನಾವು ಎಲ್ಲಾ ಇದ್ಕೊಂಡು ಕೈಯ ಕಾಲ ಇಟ್ಕೊಂಡು ಬೇಡದೇವಂದ್ರ ನಾವು ಧರೆಯೊಳಗ ಬಾಳ ಕಿಗ್ಗಳಾಗ್ತೇವಿ. ಧರೆಯೊಳಗೆ ಯಾಚನೆಯಿಂದ ಲಘುತರ ಅಂದ್ರೆ ಸಣ್ಣ ವಸ್ತು ಯಾವ್ದಂದ್ರೆ ಬೇಡವನ್ನೇ ಸಣ್ಣದು ಅನ್ನುವಂಥದ್ದನ್ನ ಎರಡು ಮಾತುಗಳನ್ನ ಇಲ್ಲಿ ನಿಜಗೊಂಡು ಸ್ಪಷ್ಟ ಮಾಡ್ಕೊಂಡು ಬಂದಾರ. ಇನ್ನ ಮೂರನೇ ಮಾತು ಏನ್ ಹೇಳ್ತಾರಂದ್ರ ಇದು 4ನೇ ನುಡಿ ಒಳಗ 3ನೇ ಹೊರಗುಣವಾಗುವುದು. ಉದಾರ ಅಂದ್ರ ಉದಾರ ಗುಣ ಬಹಳ ದೊಡ್ಡದು. ಎಲ್ಲದಕ್ಕಿಂತ ಹೊರಗುಣವಾಗುವುದು ಶ್ರೇಷ್ಠ, ಎಲ್ಲದಕ್ಕಿಂತ ಗುಣವಾಗುವುದು ಅಂದ್ರ ಉದಾರ ಗುಣ. ಮುಂದ 4ನೇ ಮಾತು ಹೇಳ್ತಾರ, ಅಚ್ಚಳಿಯದ ಆವರಣವಾಗುವುದು, ಬಗೆಗೊಳಿಸದ ವಿದ್ಯೆ. ಅಂದ್ರ ಇಲ್ಲಿ 3ನೇ ಮಾತು ಏನ್ ಹೇಳಿದ್ರಪ್ಪ ಅಂದ್ರ ಹೊರಗುಣವಾಗುವುದು ಉದಾರ ಗುಣ. ಉದಾರ ಗುಣದ ಬಗ್ಗೆ ಒಂದ್ ಸ್ವಲ್ಪ ಚರ್ಚೆ ಮಾಡೋಣ. ಬೇಡಿದವರಿಗೆ ಬೇಡಿದಕ್ಕಿಂತಲೂ ಹೆಚ್ಚಿಗೆ ಕೊಡತಕ್ಕ ಗುಣ ಯಾವ್ದಪ್ಪ ಅಂದ್ರೆ ಉದಾರ ಗುಣ. ಉದಾರ ಗುಣದಿಂದ ಮನುಷ್ಯನಿಗೆ ಜಗತ್ತಿನಲ್ಲಿ ಕೀರ್ತಿ ಬೆಳೆಯುತ್ತದೆ ಮತ್ತು ಪರಲೋಕದಲ್ಲಿ ಮುಂದಿನ ಜನ್ಮಗಳಲ್ಲಿ ಅತ್ಯಂತ ಸುಖದಾಯಕವಾಗುತ್ತದೆ. ನಾವು ಪರರಿಗೆ ಕೊಟ್ಟರೆ ಅದು ಎಂದೂ ಕೆಡುವುದಿಲ್ಲ, ಬಚ್ಚಿಟ್ಟರೆ ಮಾತ್ರ ಕೆಟ್ಟು ಹೋಗ್ತದ. ಆದ್ರೆ ನಾವು ಎಷ್ಟು ದಾನ ಧರ್ಮ ಒಳ್ಳೆ ಕಾರ್ಯಗಳನ್ನು ಮಾಡ್ತೇವೆ ಅದು ನಮ್ಗೆ 1ಕ್ಕೆ 10 ಪಟ್ಟಾಗಿ ಬರ್ತದ ಅನ್ನುವಂಥದ್ದನ್ನ ಇದೊಂದು ಬಹಳ ಚಂದ ಕಥೆ ಹೇಳ್ಕೋತ ಹೋಗ್ತಾರ. ಇಲ್ಲಿ ಇವರು ಕೂಡ ಸರ್ವಜ್ಞನು ಕೂಡ ಹೇಳ್ಕೊತ ಬಂದಾನ. ಉದಾರ ಗುಣಕ್ಕ ಸರ್ವಜ್ಞನು ಕೂಡ ಕೊಟ್ಟದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನಬೇಡ, ಅದು ಮುಂದೆ ಕಟ್ಟಿಯುವುದು ಬುತ್ತಿ ಸರ್ವಜ್ಞ. ನಾವು ಕೊಟ್ಟಿದ್ದೀವತ್ತ ನಾವು ಕೊಟ್ಟು ಕೆಟ್ಟಿವಪ್ಪ ಅಂತ ಅಂತಾರಲ್ಲ, ಆದ್ರ ಅದು ಎಂದೂ ಕೆಡುವುದಿಲ್ಲ. ಅದು ಕಟ್ಟಿದ್ದು 1ಕ್ಕೆ 100 ಪಟ್ಟಾಗಿ ಅದು ಏನು ಬರ್ತದ ಅಂದ್ರ ನಮಗ್ ಪುಣ್ಯ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶ. ಇವತ್ತು ನಾವು ಭೂಮಿಗೆ ಒಂದು ಸೊಲಿಗೆ ಜೋಳ ಹಾಕ್ತೇವಂದ್ರ 10 ಚೀಲ ಹೆಂಗ ನಮಗ ಮನಿಗ್ ಬರ್ತದ, ಹಂಗ ನಾವು ದಾನ ಉದಾರ ಗುಣದಿಂದ ಒಂದು ಒಳ್ಳೆ ಕಾರ್ಯಕ್ಕೆ ಸತ್ಪಾತ್ರಕ್ಕೆ ಸಲ್ತಿತ್ತು. ಅಲ್ಲಿ ನಾವು ಇನ್ನೊಂದು ಹೇಳ್ಕೊತ ಬಂದೇವಿ. ಹೇಳಿ ಫಸ್ಟ್ನೇ ಹೇಳಿದ್ರು, ನಾಟಕಿ ಯಾಚನೆ ಮಾಡ್ತಾರ. ಅಂದ್ರೆ ಮುಖವಾಡ ಹಾಕೊಂಡ್ರು ನಿಮ್ ಹೆಸರಲ್ಲಿ ಅದನ್ನ ಮಾಡ್ತೀವಿ, ನಿಮ್ ಹೆಸರಲ್ಲೇ ಊಟ ಕೊಡ್ತೀವಿ ಅಂತೇಳಿ ನಾವ್ ಮಕ್ಕಳಿಗೆ ಬಡವರಿಗೆ ಊಟ ಮಾಡ್ತೀವಿ ಅಂತ ಎಷ್ಟೋ ರೊಕ್ಕ ಎತ್ತಾರ. ಆದ್ರೆ ನಾವ್ ಅದಕ್ಕೆ ನಮ್ಮ ಹೆಸರಿಗಾಗಿ ಕೀರ್ತಿಗಾಗಿ ನಾವ್ ರೊಕ್ಕ ಕೊಡ್ತೇವೆ. ನಮ್ ಹೆಸರು ಬರೀತಾರಪ್ಪ, ನಮ್ ಹೆಸರು ಹೇಳ್ತಾರ ಅಂತೇಳಿ ಕೊಡ್ತೇವೆ. ಅದೇ ಒಬ್ಬವ ನಿಜವಾಗಿ ಹೊಟ್ಟೆ ಹಸ್ತದ ಭಿಕ್ಷುಕ ಮನಿಗೆ ಬಂದ್ರ ನಾವು ನಡಿ ಅಂತೇಳಿ ನೀಡುವುದಿಲ್ಲ. ಇವತ್ತಿಗೆ ನಿಜವಾದ ಭಿಕ್ಷುಕ ಮನಿಗೆ ಬಂದ್ರ ನಡಿ ಅಂತೇವಿ. ಅದೇ ನಿನ್ನ ಹೆಸರ ಮ್ಯಾಗ ನಾವು ಬಡವರಿಗೆ ಊಟ ಹಾಕ್ತೇವಿ, ಅದು ಹಾಕ್ತೇವೆ ಅಂದ್ರೆ ಲಕ್ಷಗಟ್ಲೆ ಚೆಕ್ ಕೊಡ್ತೇವೆ. ನಾವು ನೋಡು ಎಷ್ಟು ನಮ್ಮಲ್ಲಿ ನಾಟಕಿ ಭಿಕ್ಷುಕ ಅಂದ್ರೆ ನಮ್ಮ ಹೆಸರಿಗಾಗಿ ದಾನ ಧರ್ಮ ಮಾಡುದು, ಅದು ದಾನ ಅಲ್ಲ, ಧರ್ಮ ಆಗುದಿಲ್ಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಇಲ್ಲಿ ಉದಾರ ಗುಣಕ್ಕೆ ಎಷ್ಟು ಮಹತ್ವದ ಉದಾರ ಅಂದ್ರೆ 100 ರೂಪಾಯಿ ನಮಗ ಕೊಡುದವ್ರ ಆಸೆ ಇಟ್ಟಿರ್ತಾರ. 100 ರೂಪಾಯಿ ಕೊಟ್ರೆ ನೀವು ಬಡವ್ರದ್ರಿ ರಗಡ್ ಹಾಕದ, ಇದ್ರಲಿಂದ ಒಂದು ಊರ ಒಳ್ಳೆ ಒಂದು ಪುರಾಣ ಸತ್ಸಂಗ ಒಂದು ಒಳ್ಳೆ ಕಾರ್ಯ ನಡೀತದ ಕೊಡ್ರಿ ಅಂದಾಗ 100 ರೂಪಾಯಿ ಕೊಡದು 200 ರೂಪಾಯಿ ಕೊಟ್ಟೆ ಅಂದ್ರ ಅವ್ರಿಗೂ ಎಷ್ಟು ಹಿಗ್ಗಾಗ್ತದ. ನಮಗೂ ಕೂಡ ಕೊಟ್ಟದಕ್ಕಿಂತ ನಮ್ಗ ಹೆಚ್ಚು ಡಬಲ್ ಆಗಿ ಯಾವ್ದು ಬರ್ತದಂದ್ರ ಉದಾರ ಗುಣದಿಂದಲೇ
ನಾವು ಕೊಟ್ಟದಕ್ಕಿಂತ ಡಬಲ್ ಆಗಿ ಬರ್ತದ, ಅದಕ್ಕೆ ಉದಾರ ಗುಣವನ್ನ ಬೆಳೆಸ್ಕೋರಿ, ಉದಾರ ಗುಣಕ್ಕಿಂತ ಶ್ರೇಷ್ಠ ಯಾವ್ದು ಇಲ್ಲ ಅಂತೇಳಿ ಹೇಳ್ಕೊತ ಬಂದ್ರು. ಇದಕ್ಕೊಂದು ಕತಿ ಭೋಜರ ಅನ್ನೋ ಕತಿನ ಹೇಳ್ಕೊತ ಬಂದಾರ. ಅದು ಕತಿ ಬಹಳ ಚಂದ ಅದ. ಇದಕ್ಕೆ ಇನ್ನೊಂದು ದೃಷ್ಟಾಂತವೇನೆಂದರೆ, ಒಂದಾನೊಂದು ಕಾಲದಲ್ಲಿ ಭೋಜರಾಜನು ಬಡವರಿಗೆ ದಾನ ಮಾಡುತ್ತಿದ್ದನು. ಆ ಕಾಲದಲ್ಲಿ ಕೊಟ್ಟಷ್ಟು ಬರಲಾರ್ದವೆಂದು ಆಕಾಶವಾಣಿ ಆಯಿತು. ಅಂದ್ರೆ ನಾವು ಎಷ್ಟು ಕೊಡ್ತೇವೆ ಅಷ್ಟು ಬರುದಿಲ್ಲ. ಅಲ್ಲಿ ಹೇಳುವಂತ ಉದ್ದೇಶ ಹೇತು ಏನದವ್ರ, ನಾವು ಕೊಟ್ಟದಕ್ಕಿಂತ ಹೆಚ್ಚಿಗೆ ಬರ್ತದ, ಕೊಟ್ಟಟೆ ಬರುದಿಲ್ಲ ಅಂತ ಹೇಳಕ ಒಂದು ಭೋಜರಾಜನ ಕತಿ ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂದ್ರ, ಒಬ್ಬ ಭೋಜರಾಜ ದಾನ ಮಾಡ್ತಿದ್ದ. ದಾನ ಮಾಡೋ ಮುಂದೆ ಆಕಾಶವಾಣಿ ಏನ್ ಬಂತು ಅಂದ್ರ, ನೀ ಕೊಟ್ಟಷ್ಟು ಬರುದಿಲ್ಲ ಅಂತ ಅದು ಆಕಾಶವಾಣಿ ನಡೀತು. ಇವಾಗ ಏನಾಯ್ತು, ಕೊಟ್ಟಟ್ಟು ಬರುದಿಲ್ಲ ಅಂದ್ರೆ ಯಾಕೆ ದಾನ ಮಾಡ್ಬೇಕು, ಮಾಡಬಾರದು ಅಂತೇಳಿ ಅವಾಗ ಆ ತಲೆ ಒಳಗ್ ಬತ್ತು. ಅವಾಗ ಇದನ್ನ ಭೋಜರಾಜ ಏನ್ ವಿಚಾರ ಬತ್ತಂದ್ರ, ಇದನ್ನ ಅವ ಗಾಬರಿಯಾಗಿ ಇದನ್ನ ಹೆಂಗೆ ವಿಚಾರ ಮಾಡ್ಬೇಕು, ನಾವು ಕೊಟ್ಟಟ್ಟು ಬರುದಿಲ್ಲ ಅಂದ್ರ ಮತ್ತ್ಯಾಕೆ ದಾನ ಮಾಡ್ಬೇಕು, ಕೇಳ್ಬೇಕು ಅಂತ ತಿಳ್ಕೊಂಡು ಏನ್ ಮಾಡಿದ್ನಪ್ಪ ಅಂದ್ರ, ಅವನ ಮಂತ್ರಿ ಆದಂತ ಕಾಳಿದಾಸನ ಕರಿಲಕ್ ಕಳ್ಸದ. ಅವ ಕಾಳಿದಾಸ ಅವಾಗ ಜ್ಞಾನವನ್ನು ಮಾಡಿಕೊಡ್ಬೇಕು, ಕೊಟ್ಟದ್ದು ಯಾರಿಗೂ ಕೆಡುದಿಲ್ಲ, ನಾವು ಕೊಟ್ಟದ್ದು 1 ಪಟ್ಟಕ್ಕೆ 100 ಪಟ್ಟಾಗಿ ಬರ್ತದ ಅಂತೇಳಿ ಎಲ್ಲಾ ವೇದ ಉಪನಿಷತ್ಗಳು ಪುರಾಣಗಳು ಅದನ್ನೇ ಹೇಳ್ಕೊತ ಬಂದಾರ. ಅದೇ ಹಂಗೆ ಕೆಡ್ತದ ಅನ್ನುವಂಥದ್ದನ್ನ ತಿಳ್ಕೊಂಡ್ ಅವ್ ಏನ್ ಮಾಡ್ದ, ಭೋಜರ ಪ್ರಾಕ್ಟಿಕಲ್ ಆಗಿ ಮಾಡಿ ತೋರ್ಸಕತ್ತ. ಏನ್ ಮಾಡಕತ್ತ ಅಂದ್ರ, ಭೋಜರ ಇಲ್ಲಿ ಗಾಬರಿಯಾಗಿ ಕಾಳಿದಾಸನು ಕರಿಲಿಕ್ಕೆ ಕಳಿಸಿದನು. ಆ ಕಾಲದಲ್ಲಿ ಕಾಳಿದಾಸರು ನದಿಗೆ ಹೋಗಿದ್ದರು, ಮನೆಯಲ್ಲಿ ಇದ್ದಿದ್ದಿಲ್ಲ. ದೂತರು ಬಂದು ಕಾಳಿದಾಸನು ನದಿಗೆ ಹೋಗಿದ್ದಾನೆಂದು ರಾಜನಿಗೆ ತಿಳಿಸಿದ್ರು. ಅವಾಗ ಏನ್ ಮಾಡಿದ್ದವ, ಕಾಳಿದಾಸ ಮನೆಯಾಗಿದ್ದಿಲ್ಲ, ಅವ ನದಿ ಸ್ನಾನಕ್ಕೆ ಹೋಗಿದ್ದ. ಆ ನದಿ ಸ್ನಾನಕ್ಕೆ ಹೋದಾಗ ಅವಾಗ ದೌಡ್ ಕರೆಸಿ ಇದನ್ನ ವಿಚಾರ ಮಾಡ್ಬೇಕು ಅಂತೇಳಿ ಆ ನದಿಗೆ ಏನ್ ಮಾಡಿದ್ರಪ್ಪ ಅಂದ್ರ, ಪುನಃ ಕಾಳಿದಾಸನು ತೀವ್ರವಾಗಿ ಕರ್ಕೊಂಡು ಬರ್ಲಿಕ್ಕೆ ನದಿ ಕಳಿಸಿದ್ರು. ದೂತರು ರಾಜಾಜ್ಞೆಯಂತೆ ನದಿಗೆ ಹೋಗುವಾಗ ಕಾಳಿದಾಸ ಮಧ್ಯಾಹ್ನ ಬಿಸಿಲಿತ್ತು. ಆ ಬಿಸಿಲೊಳಗ ಕಾಲಾಗ ಚಪ್ಪಲಿಲ್ಲರೆ ಅಲ್ಲಿಟ್ ಗಿಡಕ್ ನಿಂತು ಇಲ್ಲಿಟ್ ಗಿಡಕ್ ನಿಂತು ನಿಧಾನವಾಗಿ ಬರಕತ್ತಿದ್ದ. ಅವಾಗ ಇವ್ರು ದೂತರು ಬಂದು ಭೋಜರಾಜನಿಗೆ ಹೇಳಿದ್ರು, ಅವ್ರಿಗೆ ಚಪ್ಪಲ್ ಇಲ್ರಿ, ಗಿಡಕ್ ಅಲ್ಲಿಟ್ ನಿಂದ್ರಕೋತ ಇಲ್ಲಿಟ್ ನಿಂದ್ರಕೋತ ಬರಕತ್ತಾರ, ಅದಕ್ಕ ನಾವ್ ದೌಡ್ ಬರ್ರಿ ಅಂದ್ರು. ಅವ್ರು ಹಿಂಗ್ ನೆಳಿ ನಿಂದ್ರಾಕತ್ತಾರ, ಬಿಸಿಲು ಬಾಳ ಅದ, ಕಾಲ್ ಸುಡ್ತದ ಅಂದಾಗ ಭೋಜರಾಜ ಏನ್ ಮಾಡ್ದ, ಹಂಗಾದ್ರ ಅವ್ನಿಗೊಂದು ಒಳ್ಳೆ ಚಪ್ಪಲ್ ತಗೊಂಡೋಗಿ ಚಪ್ಪಲ್ ಹಾಕೊಂಡು ದೌಡ್ ಬಾರಿ ಅಂತೇಳಿ ಮತ್ತ ಅವ್ನ ಏನ್ ಮಾಡ್ತಿದ್ರು, ದೂತರು ಕಳಿಸ್ಕೊಟ್ರು, ಚಪ್ಪಲ್ ಕೊಟ್ಟು. ಅವ್ರು ಚಪ್ಪಲ್ ತಗೊಂಡು ಚಪ್ಪಲ್ ಹಾಕೊಂಡು ನಿಮ್ಗ ರಾಜರು ದೌಡ್ ಬಾ ಅಂತಾರ ಅಂತೇಳಿ ಕಾಳಿದಾಸಿ ಕೇಳಿದಾಗ, ಆ ಹೋಗುವಾಗ ಇನ್ನೊಬ್ಬ ತೀರ್ಥಯಾತ್ರಿ ಚಪ್ಪಲ್ ಇಲ್ಲದೆ ಕಾಲ ಸುಟ್ಕೋತಾವ ಹೊಂಟಿದ್ದ. ಅವಾಗ ಕಾಳಿದಾಸರದನ್ನ ನೋಡಿ ಏನ್ ಮಾಡಿದ್ರ ಅಂದ್ರ, ತನ್ನ ಚಪ್ಪಲನ್ನ ಆ ಕಾಳಿದಾಸನ ಕೊಟ್ರು. ಮತ್ತ ಅವ್ರು ನಡ್ಕೋತಿ ನಿಧಾನವಾಗಿ ಬರಾಕತ್ರು. ನಿಧಾನವಾಗಿ ಬರಾಕತ್ತಾಗ ಮತ್ತ ಒಂದು ಭೋಜರಾಜ ಹೇಳಿದ್ರು, ದೌಡ್ ಕರ್ಕೊಂಬರ್ತೀನಿ, ಯಾಕೆ ಕರ್ಕೊಂಬರಲ್ಲ, ಹಿಂಗ್ರಿ ಅವ್ರ ಚಪ್ಪಲ್ ಮತ್ತ ಕೊಟ್ರು. ಅವ್ರು ಮತ್ತ ನಡ್ಕೋತ ಬರಾಕತ್ತಾರ. ಹಂಗಾದ್ರ ಒಟ್ಟೊಂದು ಕುದುರೆ ತಗೊಂಡು ದೌಡ್ ಹೋಗಿ ಆ ಕುದುರೆ ಮ್ಯಾಗ ಕರ್ಕೊಂಬರ್ರಿ ಅಂತೇಳಿ ಕುದುರೆ ಕೊಟ್ಟು ಕಳ್ಸಿದ್ರು. ಕುದುರೆ ಕೊಟ್ಟು ಕಳ್ಸಿದಾಗನು ಕೂಡ ಕುದುರೆ ಮ್ಯಾಗ ಕೂತು ಹೋಗ್ಬೇಕನ್ನೋ ಹೊತ್ನ್ಯಾಗ ಇನ್ನೊಬ್ಬನು ಕೂಡ ಅದ್ ಏನಾಯ್ತು ಅಂದ್ರ, ಅವನು ಕೂಡ ನಿಧಾನವಾಗಿ ಒಂದು ಕುರ್ಕಿ ತಗೊಂಡು ಯಾತ್ರಕ್ ಹೊಂಟಿದ್ದ. ಅವಾಗ ಏನ್ ಮಾಡ್ದ, ಇಂತ ಕುದುರೆ ತಗೊಂಡು ಯಾವಾಗ ನೀ ದಂಡಿಗತ್ತಪ್ಪ, ಈ ಕುದುರೆ ಅಂತ ತಗೊಂಡು ಹೋಗು ಅಂತೇಳಿ ಭೋಜರಾಜರು ಮತ್ತ ಅವಂಗ ಕುದುರೆಯನ್ನು ಕೊಟ್ಟು ಮತ್ತ ಅವ್ರು ನೆಲ್ಕೋತಾನೆ ಬರಾಕತ್ರು. ನಡ್ಕೋತ ಬರ ಮುಂದ ಮತ್ತ ಬಂದು ದೂತರು ಹೇಳಿದಾಗ ರಾಜ ಹೇಳಿದ್ರು. ರಾಜ ಏನ್ ಮಾಡ್ದ, ಹಿಂಗಾದ್ರ ದೌಡ್ ಬರಂಗಿಲ್ಲ ಅಂತೇಳಿ ಮತ್ತ ಆನೆಯನ್ನು ಕೊಟ್ಟು ಕಳ್ಸದ. ಆನೆಯನ್ನು ಕುತ್ತು ದೌಡ್ ಬಾ ಅಂತೇಳಿ ಕಟ್ಟು ಕಳ್ಸಿದಾಗ ಆನೆ ಮ್ಯಾಗ ಕುತ್ತು ಹೋಗುವಾಗ ಮತ್ತೊಬ್ಬ ರಾಜ ಯುದ್ಧಕ್ಕೆ ಹೊಂಟಿದ್ದ. ಆ ಯುದ್ಧಕ್ಕೆ ಹೋಗೋ ಮುಂದ, ಈ ಆನೆ ಆದ್ರೆ ನಿಂಗೆ ಚಲೋ ಅಕ್ಕದ, ನೀನು ರಾಜ ನದಿ ಈ ಆನೆಯನ್ನು ತಗೊಂಡು ಹೋಗೋತೇಳಿ ಆನೆಯನ್ನು ಕೊಟ್ಟು ಕಳ್ಸದ. ಆ ಆನೆಯನ್ನು ಅದನ್ನು ದಾನ ಮಾಡ್ದ, ಮತ್ತೊಬ್ರಿಗೆ ಕೊಟ್ಟ. ಮತ್ತ ನಡ್ಕೋತ ಹೊಂಟಾಗ ರಾಜ ಇನ್ನೂ ದೊಡ್ಡ ಕರ್ಕೊಂಡು ಯಾಕೆ ಬರ್ಲಿಲ್ಲ ಅಂದ್ರೆ, ಹಿಂಗ ದಾನ ಇಂತ ರಾಜರಿಗೆ ಕೊಟ್ಟ ಅಂತಂದಾಗ ಮತ್ತೆ ಭೋಜರಾಜ ಏನ್ ಮಾಡಿದಂದ್ರ 4 ಮಂದಿಯನ್ನ ಪಲ್ಲಕ್ಕಿ ಕೊಟ್ಟು, ಪಲ್ಲಕ್ಕಿ ಒಳಗ ಅವ್ನ್ ದೌಡ್ ಕರ್ಕೊಂಬರ್ರಿ ಅಂತೇಳಿ ಪಲ್ಲಕ್ಕಿಯನ್ನು ಕೊಟ್ಟು ಕಳ್ಸಿದಂತ. ಅವಾಗ ಆ ಪಲ್ಲಕ್ಕಿ ಒಳಗ್ ಕೂತು ಭೋಜರಾಜ ಮನೆಗೆ ಬಂದಂತ. ಅವಾಗ ಭೋಜರಾಜ ಹೇಳ್ತಾನೆ, ಏನ್ ಕಾಳಿದಾಸ ಎಷ್ಟು ಲೇಟ್ ಮಾಡಿದೆ, ನಂದೊಂದು ಪ್ರಶ್ನೆ ಇತ್ತು, ಅದನ್ನ ತಿಳ್ಕೊಬೇಕಾಗಿತ್ತು, ನೀ ಏನಪ್ಪಾ ಅಂತೇಳಿ ಅವ್ರಿಗೆ ಏನ್ ಮಾಡ್ದ, ಬೇಯಕ್ ಹೋದ. ಅವಾಗ ಕಾಳಿದಾಸ ಏನ್ ಹೇಳ್ತಾನ, ರಾಜರೇ ನೀವು ಇದ್ರ ಮ್ಯಾಗೆ ತಿಳ್ಕೊಬೇಕು, ನನಗ ಮೊದಲ
ಏನ್ ಮಾಡಿ ಕಳ್ಸಿದ್ರಿ ನೀವು? ಪಾದರಕ್ಷೆಯನ್ನು ಕಳ್ಸಿದ್ರಿ, ಕುದುರೆ ಕಳ್ಸಿದ್ರಿ. ಒಂದಕ್ಕಿಂತ ಒಂದು ಹೆಚ್ಚಿಗೆ ಆ ದಾನ ಮಾಡೋದ್ರಿಂದ ಹೆಚ್ಚಿಗೆ ನಿಮ್ಗೆ ಏನಾಯ್ತು? ಲಾಸ್ಟಿಗೆ ನನಗ ಪಲ್ಲಕ್ಕಿ ಇವತ್ತು ಪಲ್ಲಕ್ಕಿ ಹೆಂಗ ಶ್ರೇಷ್ಠೋ ಹಂಗ ನಾವು ದಾನ ಮೊದಲ ಎಷ್ಟು ಕೊಡ್ತೀವಿ ಒಲ್ಲಿ ಅಂದಾಗ ಅದಕ್ಕಿಂತ ಹೆಚ್ಚಿಗೆ ಬರ್ತದ ಅನ್ನುವಂಥದ್ದನ್ನ ಅಲ್ಲಿ ಕಥೆ ಒಳಗೆ ಹೇಳ್ಕೋತ ಬಂದಾರ. ಹಂಗ ಇಲ್ಲಿ ಅವರೇ ಹೇಳಿದ್ದನ್ನು ಓದೋಣ ಇನ್ನೊಂದ್ ಸ್ವಲ್ಪ. ಪಲ್ಲಕ್ಕಿಯಲ್ಲಿ ತೆಗೆದುಕೊಂಡು ಹೋಗಿ ಅವರನ್ನು ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ತೀರವಾಗಿ ಬರಬೇಕೆಂದು ಹೇಳಿದ್ರು. ಆಗ ದೂತರು ಬೋಯಿಗಳ ಸಮೇತ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಕಾಳಿದಾಸನ್ನು ಅದರ ಮೇಲೆ ಕೂಡಿಸಿಕೊಂಡು ಬಂದನು. ಆಗ ರಾಜನಿಗೆ ಕಾಳಿದಾಸರಿಗೆ ಸಾಷ್ಟಾಂಗ ಪ್ರಣಾಮನ ಮಾಡಿ, ಸ್ವಾಮಿ, ಬೆಳಗಿನ ಜಾವದಲ್ಲಿ ನಾನು ಬಡವರಿಗೆ ದಾನ ಕೊಡುತ್ತಿದ್ದೆ. ಆ ಸಮಯದಲ್ಲಿ ಕೊಟ್ಟಷ್ಟು ಬರಲಾರದು ಎಂದು ಆಕಾಶವಾಣಿ ಆಯಿತು. ಆದ್ರೆ ಅರ್ಥವನ್ನ ನನಗೆ ಆಗಲಿಲ್ಲ. ಅದಕ್ಕಾಗಿ ತಾವು ದಯವಿಟ್ಟು ತಿಳಿಸಬೇಕೆಂದು ಬೇಡಿಕೊಂಡನು. ಆಗ ಕಾಳಿದಾಸರು ಇದರ ಉತ್ತರವನ್ನು ಇಲ್ಲಿವರೆಗೆ ನಾನು ಹೇಳುತ್ತಾ ಬಂದಿದ್ದೇನೆ. ಅದೇನೆಂದರೆ, ನಾನು ಬರಗಾಲನಿಂದ ಬರುತ್ತಿದ್ದನ್ನು ಕೇಳಿ ನೀನು ಜರತಾದಿ ಚಪ್ಪಲುಗಳನ್ನು ಕಳಿಸಿಕೊಟ್ಟಿ. ಅವುಗಳನ್ನು ನಾನು ಒಬ್ಬ ಯಾತ್ರೆಗೆ ಕೊಟ್ಟೆನು. ಅದರಿಂದ ನನಗೆ ಅಂತ ಚಪ್ಪಲಿಗೆ ಬರಬೇಕಾಗಿತ್ತು. ಅವು ಬರದೇ ಒಂದು ಕುದುರೆ ಬಂತು. ಅದನ್ನ ಚಪ್ಪಲಿ ಕೊಟ್ಟು ಕಳಿಸಿದ್ದೆ. ಅದಷ್ಟೇ ಚಪ್ಪಲಿನ ಬತ್ತು ಅಂದ್ರೆ ಅದಕ್ಕಿಂತ ಹೆಚ್ಚಿನ ಯಾವ್ದು ಹೊತ್ತು ಕುದುರೆ ಬಂತು. ಕುದುರೆಯನ್ನು ಒಬ್ಬ ಹೆಳವನಿಗೆ ದಾನ ಮಾಡಿದೆ. ಅದರಿಂದ ನನಗೆ ಅಂತ ಕುದುರೆ ಬರಬೇಕಾಗಿತ್ತು. ಅದಕ್ಕಿಂತ ಬರದೆ ಶ್ರೇಷ್ಠವಾದ ಆನೆ ಬಂತು. ಅದನ್ನು ಒಬ್ಬ ರಾಜನಿಗೆ ಕೊಟ್ಟೆನು. ಅದರಿಂದ ಅಂತ ಆನೆ ಬರಬೇಕಾಗಿತ್ತು. ಅದು ಬರದೆ ಅದಕ್ಕಿಂತಲೂ ಶ್ರೇಷ್ಠವಾದ ಪಲ್ಲಕ್ಕಿ ಬಂದಿತ್ತು. ಕೊಟ್ಟಷ್ಟು ಬರಲಾರದು ಎಂದರೆ ನೀನು ಎಷ್ಟು ಕೊಟ್ಟಿರಿಯೋ ಅಷ್ಟು ಬರಲಾರದು, ಅದಕ್ಕಿಂತಲೂ ಸಾವಿರಾರು ಪಟ್ಟು ಹೆಚ್ಚಿಗೆ ಬರುತ್ತದೆ ಎಂದು ಹೇಳಿದರು. ಇದನ್ನು ಕೇಳಿ ರಾಜನು ಪರಮ ಸಂತೋಷವುಳ್ಳ ಭರಿತನಾಗಿಕ್ಕಿಂತಲೂ ಹೆಚ್ಚಿಗೆ ದಾನ ಕೊಡು ಹತ್ತಿದನು. ಈ ಕಥೆಯ ತಾತ್ಪರ್ಯವೇನೆಂದರೆ, ನಾವು ಎಷ್ಟು ಉದಾರ ಬುದ್ಧಿಯಿಂದ ಕೊಡುತ್ತೇವೆ ಅಷ್ಟು ನಮಗೆ ಸುಖವಾಗುತ್ತದೆ. ಅದರಿಂದ ಕೈಯಲ್ಲಿ ದ್ರವ್ಯವಿದ್ದಾಗ ಕೊಡಬೇಕೆಂದು ಬುದ್ಧಿ ಇದ್ದಾಗ ಉದಾರ ಬುದ್ಧಿಯಿಂದ ಕೊಡಬೇಕು. ಇಂಥ ಉದಾರ ಬುದ್ಧಿ ಇಲ್ಲದಿದ್ದರೆ ಉದಾರ ಬುದ್ಧಿ ಎಲ್ಲಿತ್ತಂದ್ರೆ ಕರ್ಣನಲ್ಲಿತ್ತು. ಆದ್ದರಿಂದಲೇ ದಾನಶೂರ ಕರ್ಣನೆಂದು ಜಗತ್ತಿನಲ್ಲಿ ಕೀರ್ತಿಯನ್ನು ಹೊಂದಿದನು. ಉದಾರ ಗುಣವು ಇಹಲೋಕದಲ್ಲಿ ಕೀರ್ತಿ, ಪರಲೋಕದಲ್ಲಿ ಸುಖವು ಕೊಡುತ್ತದೆ. ಆದ್ದರಿಂದ ಗುಣಗಳಲ್ಲಿ ಶ್ರೇಷ್ಠವಾಗಿದ್ದೆಂದು ತೋರುತ್ತದೆ. ಇಲ್ಲಿ ಮೂರನೇ ಮಾತು ಏನಪ್ಪಾ ಅಂದ್ರ, ಉದಾರ ಗುಣವೇ ಶ್ರೇಷ್ಠ, ದಾನ ಎಲ್ಲಕ್ಕಿಂತ ಉದಾರ ಗುಣ ಶ್ರೇಷ್ಠ ಅಂತೇಳಿ ಮೂರನೇ ನುಡಿ ಒಳಗೆ ಹೇಳ್ಕೊತ ಬಂದ್ರು. ಇಲ್ಲಿ ದಾನ ಮಾಡೋದ್ರಿಂದ ನಾವು 1 ಪಟ್ಟು ಮಾಡ್ದೇವ ಅಂದ್ರೆ 10 ಪಟ್ಟು ನಮ್ಗೆ ಹೆಚ್ಚಿಗೆ ಬರ್ತದ. ನಾವು ಕೊಟ್ಟಷ್ಟು ಬರುದಿಲ್ಲ, ಅದಕ್ಕಿಂತ ಬ್ಯಾರೆ ಹೆಚ್ಚಿಗೆ ಬರ್ತದ ಅನ್ನುವಂಥದ್ದನ್ನ, ಇದು ಯಾರಿಗೆ ಬರ್ತದ ಅಂತ ಉದಾರ ಗುಣ ಇದ್ದವ್ರಿಗೆ ಬರ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದಿವಿ. ಇಂಥ ಉದಾರ ಗುಣ ಎಲ್ಲಿತ್ತು ಅಂದ್ರ ಕರ್ಣನಲ್ಲಿತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ಕರ್ಣನ ಬಗ್ಗೆ ರಗಡ ಕಥೆ ಕೇಳ್ಕೊತ ಬಂದೇವಿ. ಸಾಕಷ್ಟು ಕರ್ಣನಲ್ಲಿ ಎಂತ ಗುಣ ಇತ್ತು ಅನ್ನುವಂಥದ್ದನ್ನ ಕೇಳ್ಕೊಂಡು ಬಂದೇವಿ. ಇವತ್ತ ಈ ದಾನ ಮಾಡುದ್ರಾಗ ಎಲ್ಲರಿಗೂ ಬರ್ತದನಂದ್ರ ಎಲ್ಲರಿಗೂ ಉದಾರ ಗುಣ ಬರ್ತಾನಂದ್ರ ಬರುದಿಲ್ಲ ಅನ್ನುವಂಥದ್ದನ್ನ ಕರ್ಣನ ಒಂದು ಕಥೆ. ಕೃಷ್ಣ ಪರಮಾತ್ಮ ಅವ ಹೆಂಗ ದಾನ ಸೂರ್ಯ ಇದ್ದ, ಅವನಲ್ಲಿ ಎಂತ ಉದಾರ ಗುಣ ಇತ್ತು ಅನ್ನುವಂಥದ್ದನ್ನ ಕೃಷ್ಣ ಪರಮಾತ್ಮ ಕರ್ಣನ ಉದಾರ ಗುಣ ತೋರ್ಸಕ್ ಒಂದು ಕಥೆ, ಒಂದು ಪ್ರಯೋಗ ಮಾಡಿ ಹೇಳ್ತಾನ. ಏನ್ ಪ್ರಯೋಗ ತೋರಿಸ್ತಾನ ಅಂದ್ರ, ಒಂದು 5 ಮಂದಿ ಪಾಂಡವರನ್ನ ಕರೆದು ಕರ್ಣನ್ನೇ ಉದಾರ ಗುಣ ಅಂತ ಯಾಕೆ ಹೊಗಳ್ತೀರಿ, ನಾವು ಉದಾರಿಗಳನ್ನ ಅಲ್ಲ ಅನ್ನುವಂತಂದಾಗ ಆಯ್ತು ಅಂತ ತಿಳ್ಕೊಂಡು ಒಮ್ಮೆ ಆ ಸಂದರ್ಭ ಹೇಳ್ತೀನಿ ಅಂದಾಗ, ಒಮ್ಮೆ ಕರ್ಣ ಯಾಗೋ ಪಾಂಡವರಿಗೆ ಏನ್ ಮಾಡಿದಂದ್ರ, ಒಂದು ಗುಡ್ಡ ಅದ, ಈ ಬಂಗಾರ ಗುಡ್ಡ ಅದ, ಈ ದಾನವನ್ನ ನೀವು ಮಾಡಿ ಪುಣ್ಯ ಗಳಿಸ್ಕೋರಿ, ನೀವು ಶ್ರೇಷ್ಠರ ಆರಿ ಅನ್ನುವಂಥದ್ದನ್ನು ಒಮ್ಮೆ ಯಾರಿಗಂದ್ರೆ 5 ಮಂದಿಗೆ ಕರೆದು ಕೃಷ್ಣ ಪರಮಾತ್ಮ ಹೇಳಿದಾಗ ಆಯ್ತು ಅಂತ ತಿಳ್ಕೊಂಡು ಅವ್ರು ಬೆಳಗಿನ ಜಿಂದಿಂದ ಹೊತ್ತು ತನಕ ನೀವು ಬೇಕಾದಷ್ಟು ದಾನ ಮಾಡಬಹುದು ಅಂತ ಹೇಳಿದಾಗ, ಇವ್ರು ಪಾಂಡವರು ಏನು ಮಾಡಿದ್ರಂದ್ರ, ದಾನ ಮಾಡ್ಬೇಕಾದ್ರೆ ಯಾರಿಗೆ ಇವ್ಗೆ ಏಟ್ ಮಾಡ್ಬೇಕು, ಯಾರು ಏಟ್ ಕೆಲಸ ಮಾಡ್ತಾರ ಅವ್ರಿಗೆ ಏಟ್ ಕೊಡ್ಬೇಕು ಅನ್ನುವಂಥದ್ದನ್ನ ಇವ್ರು ಕಾಟ ಮಾಡಿ ಮಾಪ್ ಮಾಡಿ ಅವ್ರ ಗುಣಗಳನ್ನ ನೋಡಿ ದಾನ ಮಾಡಕತ್ರು. ಅವ್ರು ಕೃಷ್ಣ ಪರಮಾತ್ಮ ಬೇಕಾದಷ್ಟು ದಾನ ಮಾಡಿ ಪುಣ್ಯ ಗಳಿಸಿವ್ರು ಅಂತ ಹೇಳಿದ್ದ. ಇವ್ರು ಏನ್ ಮಾಡಕತ್ರು, ಅವ್ರ ಯೋಗ್ಯತೆ ಸಿರಿಯಾಗಿ ನೋಡಿ ದಾನ ಮಾಡಕತ್ರು. ಯೋಗ್ಯತೆ ಸಿರಿ ಮಾಡ ಎಷ್ಟೇ ಮಾಡಿದ್ರು ಕೂಡ ಗುಡ್ಡದೊಳಗಿನ ಹೊತ್ತು ಮುಳುಗದ್ರೊಳಗ ಕೂಡ 8ನೇ ಅಂದ್ರೆ 4ನೇ ಭಾಗ ಆಗ್ಲಿಲ್ಲ. ಇನ್ನ 75 ಪೈಸೆ ಏನಾಯ್ತು, ಅದು ಹಂಗೆ ಉಳಿತು. ಹಂಗೆ ಉಳಿದಾಗ ಅವ್ರಿಗೆ ಹೇಳ್ದ, ನೀವ್ ಇಷ್ಟು ದಾನ ಮಾಡಿದ್ರಲ್ಲ ಎಂತ ಪುಣ್ಯವಂತರಪ್ಪ ನೋಡಮು ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿ ಒಮ್ಮೆ ಕರ್ಣನಿಗೆ ಆ ಗುಡ್ಡವನ್ನ ದಾನ ಮಾಡಾಕ ಅವ್ರಿಗೆ ಹೇಳಿದ್ರು.
ಅವಾಗ ಕರ್ಣ ಏನ್ ಮಾಡ್ದ, ನಾನು ಹೊತ್ತು ಮುಣದೊಳಗೆ ಬೇಕಾದಷ್ಟು ಮಾಡ್ಬೋದಲ್ಲ, ನಾ ಹೆಂಗ್ ಬೇಕಾದ್ ಮಾಡ್ಬೋದಲ್ಲ ಅಂತಂದ್ರೆ ನೀ ಬೇಕಾದಷ್ಟು ಕೊಡು ದಾನ ಅಂತೇಳಿ ಹೇಳಿದಾಗ ಇವ ಏನು ಡಂಗರು ಸಾರ್ದ, ನಿಮಗೆಲ್ಲರಿಗೂ ಇವತ್ತ ನಾನು ಬಂಗಾರ ದಾನ ಕೊಡ್ತೀನಿ, ನೀವು ಬಂದು ಬೇಕಾದವ್ರು ಬೇಕಾದಟ್ಟು ಒಯ್ರಿ ಅನ್ನುವಂಥದ್ದನ್ನ ಅಲ್ಲಿ ಅವ ಹೇಳ್ದ. ಅನಾಗ ಬಂದ್ ಇವ ಏನ್ ಮಾಡ್ದ, ನಿಮಗೆ ಎಷ್ಟು ಒಯ್ಯು ತಾಕತ್ತದ ಅಷ್ಟು ಎಲ್ಲವನ್ನು ಹೊತ್ಕೊಂಡು ಹೋಗ್ರಿ ಅಂತಂದಾಗ ಎಲ್ಲರೂ ಕೂಡ ತಮ್ಮ ಶಕ್ತಿ ಅನುಸಾರವಾಗಿ ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ ಹೊತ್ತು ಮುಣುಕ ಗುಡ್ಡವನ್ನೇ ಖಾಲಿ ಮಾಡಿದ್ರು. ಇಲ್ಲಿ ಕತಿ ಏನ ತೋರಿಸ್ತದ, ಉದಾಹರಣೆ ಏನ್ ತೋರಿಸ್ತದಂದ್ರ, ನಾವು ದಾನ ಮಾಡಿದ್ರು ಕೂಡ ಅವ್ರ ಈಟೆ ಯೋಗ್ಯಕ್ಕದ, ಇವ್ರ ಇಷ್ಟೇ ಕೆಲಸ ಮಾಡ್ಯಾರ, ಹಂಗ ಈಟ ಮಾಡುವುದರಿಂದ ಅದು 4ನೇ ಭಾಗನೂ ಹೋಗ್ಲಿಲ್ಲ. ಯಾರು ನಿಮಗೆ ಏನು ತಾಕತ್ತದ ಬೇಕಾದಾಟ ಒಯ್ದಂದಾಗ ಅವ್ರು ಸೀಮೆ ಇಲ್ಲದಂಗೆ ಎಲ್ಲರೂ ತಮ್ಮ ತಾಕತ್ ಮ್ಯಾಗ ಒಯ್ದು ಒಟ್ಟು ಮುಳುಕ ಗುಡ್ಡವನ್ನೇ ಖಾಲಿ ಮಾಡಿದ್ರು. ಇಲ್ಲಿ ಏನ ಕೃಷ್ಣ ಪರಮಾತ್ಮ ಏನ್ ತೋರ್ಸ್ಕೊಟ್ಟಂದ್ರ, ಉದಾರ ಗುಣ ಹೆಂಗಿರ್ತದಂದ್ರ, ದಾನ ನಾವ್ ಎಷ್ಟು ಮಾಡ್ತೀವಿ ಅದ್ರ ಪಟ್ಟು 10 ಪಟ್ಟು ಬರ್ತದ, ನೀವು ದಾನ ಕೊಡ್ರಿ ಅನ್ನುವಂಥದ್ದನ್ನ ಅಲ್ಲಿ ನಿಮಗಿಂತ ಕರ್ಣ ಶ್ರೇಷ್ಠ ಅಂದ್ರೆ ಅವನಲ್ಲಿ ಉದಾರ ಗುಣ ಇತ್ತು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಉದಾರ ಗುಣದಿಂದ ದಾನ ಮಾಡೋದ್ರಿಂದ ನಮ್ಮ ಕೀರ್ತಿನೂ ಬರ್ತದ, ಮತ್ತ ಪುಣ್ಯನೂ ಕೂಡ ಅಧಿಕ ಕರ್ಣನ ಹೆಸರಿಂದ ಹೇಳ್ತೇವೆ. ಕರ್ಣ ಪುಣ್ಯನೂ ಉಳಿತದ, ಶ್ರೇಷ್ಠತೆನೂ ಉಳಿತದ, ಮತ್ತು ಈ ಲೋಕದೊಳಗ ಗೌರವಂತರಾಗಿ ಬದುಕ್ತಾರ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯದ. ಅದಕ್ಕೆ ಎಲ್ಲರಿಗಿಂತ ಶ್ರೇಷ್ಠ ಯಾವ್ದಂದ್ರೆ ಉದಾರ ಗುಣ ಇದ್ದವ್ರು ಮಾತ್ರ ಒಂದೇ ದಾನ ಬರುದಿಲ್ಲ, ಅನೇಕ ರೀತಿಯಿಂದ ಎಲ್ಲರಲ್ಲಿಯೂ ಕೂಡ ಸಮಾನತೆ ಪ್ರೀತಿಯನ್ನು ತೋರಿಸುದು ಉದಾರ ಗುಣ ಇದ್ದವ್ರಿಗೆ ಬರ್ತದ. ನಾವ್ ಇವತ್ತೊಂದ್ ಬರೀ ನಾವು ಹುಟ್ಟು ಕೂತಿದ್ದೇವೆ ಅಂದ್ರ ನಾವು ಬಂದ ಅಂತೇಳಿ ಹೊರಗೆ ಕುಂದಿರ್ತೇವೆ. ಅದೇ ಉದಾರ ಗುಣ ಇದ್ದೆ ಅವನು ಊಟ ಮಾಡಂಬ ಇದ್ದಿಷ್ಟು ಅವನಂಬ ಅಂತೇಳಿ ಜೋರ್ಲಿ ಕರ್ಕೊಂಡು ಪ್ರಸಾದ ಮಾಡ್ತಾನ, ಯಾಕ ಅವನಲ್ಲಿ ಉದಾರ ಗುಣ ಇರ್ತದ. ಅಂದ್ರೆ ಅದಕ್ಕೆ ಒಟ್ಟಾರೆ ಎಲ್ಲದಕ್ಕಿಂತ ಉದಾರ ಗುಣವನ್ನು ಬೆಳೆಸೋಣ. ನಾವು ಉದಾರ ಗುಣದಿಂದ ಹಾನಿ ಆಗುದಿಲ್ಲ, ಮತ್ತಿಷ್ಟು ನಮ್ಮ 1ಕ್ಕೆ 10 ಪಟ್ಟ ಅನುಕೂಲ ಆಗಿ ನಮಗೆ ಒದಗಿ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಅಚ್ಚಳಿಯದ ಆವರಣವಾವುದು ಉದಾರ ಗುಣ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ್ರು. ಇನ್ನ 4ನೇ ನೋಡಿ, ಅಚ್ಚಳಿಯದ ಆವರಣ ಯಾವುದು ಅಂದ್ರೆ ಬಗೆಗೊಳಿಸಿದ ವಿದ್ಯೆ. ಅಂದ್ರ ಎಲ್ಲಾ ವಿದ್ಯೆಗಳದಾವು. ಇವತ್ತ ಅಚ್ಚಳಿಯದ ಉಳಿಯುವಂತ ವಿದ್ಯೆ ಯಾವ್ದಂದ್ರೆ ಬ್ರಹ್ಮ ವಿದ್ಯೆ. ಇವತ್ತ 64 ವಿದ್ಯೆಗಳದಾವು ಅನ್ನುವಂಥದ್ದು ಹೇಳ್ಕೊತ ಬಂದಾರ. 64 ವಿದ್ಯೆಗಳ ಒಳಗನು ಕೂಡ 63 ವಿದ್ಯೆಗಳು ಹೊಟ್ಟಿ ತುಂಬಿಸು ವಿದ್ಯೆಗಳು. ಆದರೆ 64 ವಿದ್ಯೆ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಗುವಂತ ವಿದ್ಯೆ ಯಾವುದು ಅಂದ್ರೆ ಶ್ರೇಷ್ಠ ವಿದ್ಯೆ ಯಾವ್ದಂದ್ರೆ ಬ್ರಹ್ಮ ವಿದ್ಯೆ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಅವ್ರ ಉದ್ದೇಶದ. ಇವತ್ತ ನಾಶವಾಗದ ಆವರಣ ಯಾವುದಂದ್ರೆ ಮನಸ್ಸಿಗೆ ಆನಂದ ಉಂಟು ಮಾಡುವ ಬ್ರಹ್ಮ ವಿದ್ಯೆ. ಮನುಷ್ಯನಿಗೆ ಆವರಣ ಸಹ ಆನಂದ ಉಂಟು ಮಾಡುತ್ತದೆ, ಆದರೆ ಅವುಗಳನ್ನು ಶರೀರದ ಮೇಲೆ ಹಾಕಿಕೊಂಡು ಬಹಿರಂಗದಲ್ಲಿ ಹೋದರೆ ಕಳ್ಳರ ಭಯವಾಗುತ್ತದೆ, ಮತ್ತು ಯಾಚನೆಯಾದರ ಒಂದು ಅಡಚಣೆ ಬಂತಂದರೆ ಅವುಗಳನ್ನ ಮಾರಿ ಬಿಡಬೇಕಾಗುತ್ತದೆ. ಆದ್ರೆ ನಾವು ಅಚ್ಚಳೆಯದ ಇರ್ತಕ್ಕವಳಲ್ಲ. ಆದ್ರೆ ವಿದ್ಯೆಗೆ ಯಾರ ಭಯವೂ ಇರುವುದಿಲ್ಲ. ಎಲ್ಲಾ ವಿದ್ಯೆದೊಳಗ ಇವತ್ತ ಯಾವುದು ಅಚ್ಚಳೆಯದ ಆಭರಣ ಅಂದ್ರ ಬಂಗಾರಕ್ಕೆ ನಾವು ಹೊರಗೆ ಬಹಳ ಮಹತ್ವ ಕೊಡ್ತೀವಿ. ಬಂಗಾರ ಇದ್ರಕ್ಕೆಲ್ಲ ಭಯ ಇರ್ತದ, ಕಳ್ಳರು ಏನ್ ಕಸ್ಕೊಂಡ್ ಹೋಗ್ತಾರ ಅನ್ನೋ ಭಯ ಇರ್ತದ, ಮತ್ತು ಇದರಿಂದ ನಾನು ಹೊಡೆದು ಜೀವನ ತೆಗಿತಾರನೋ ಅಂತ ಇಂತ ಎಲ್ಲಾ ಭಯ ಇರ್ತಾವ. ಆದ್ರೆ ವಿದ್ಯೆದ ಭಯ ಎಲ್ಲಿ ಆದ್ರೂ ಕೂಡ ಅವಂಗ ಪೂಜ್ಯತೆ ಗೌರವ ಇರ್ತದ. ಮತ್ತು ಎಲ್ಲಾ ವಿದ್ಯೆಗಳಕ್ಕಿಂತ ಈ ಬಂಗಾರ ಹಾಕೊಳ್ಳೋ ವಿದ್ಯೆದಕ್ಕಿಂತ ಈ ಬ್ರಹ್ಮ ವಿದ್ಯೆ ಶ್ರೇಷ್ಠ, ಎಷ್ಟು ಆನಂದ ಕೊಡ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯ. ಅಂದರೆ ವಿದ್ಯೆಯು ಹೃದಯದಲ್ಲಿ ಇರುತ್ತದೆ, ಇದು ಆಭರಣದಂತೆ ದೇಹದ ಮೇಲೆ ಭಾರವಾಗತಕ್ಕದ್ದಲ್ಲ. ಇದಕ್ಕೆ ಕಳ್ಳರ ಭಯವಿಲ್ಲ. ಹೆಚ್ಚಾಗಿ ವಿದ್ಯೆ ಕಲಿತಾನೆಂದು ರಾಜರು ಅವ್ರ ಮನೆಗೆ ಸಿಟ್ಟಾಗಿ ಅವ್ರ ವಿದ್ಯೆಯನ್ನು ಕಸಿದುಕೊಳ್ಳುವುದಿಲ್ಲ, ಅಣ್ಣ ತಮ್ಮರು ಕೂಡ ಪಾಲಕ್ಕಿಡುವುದಿಲ್ಲ. ನಾವು ಅದ್ರೊಳಗೆ ಪಾಲು ತಕ್ಕೊಳ್ಳುವೇನೆಂದರೆ ಬರುವುದಿಲ್ಲ. ಈ ರೀತಿ ವಿದ್ಯೆ ಆಭರಣವಾಗಿರುವುದಲ್ಲದೆ ಆಭರಣಗಳು ಆಭರಣವಲ್ಲ. ಅಂದ್ರ ಯಾವ್ದು ಆಭರಣ ಅಂದ್ರೆ ವಿದ್ಯೆನೇ ಆಭರಣ. ಇವು ಹೊರಗಿನ ಆಭರಣಗಳೇನ್ ಹಾಕೋತೀವಲ್ಲ ಅವು ಆಭರಣ ಅಲ್ಲ. ವಿದ್ಯೆ ಉಳ್ಳವನು ರಾಜನಿಗಿಂತಲೂ ಶ್ರೇಷ್ಠನಾಗಿರ್ತಾನ ಅನ್ನುವಂಥದ್ದನ್ನ ಇಲ್ಲಿ ಒಂದು ದೃಷ್ಟಾಂತ ಕೊಡ್ತಾರ ಅವರು. ಏನ ಅಂದ್ರ ವಿದ್ಯಂಚ ನೃಪಂತಂಚ, ಅಂದ್ರೆ ವಿದ್ಯಾವಂತವನಿಗೂ ಮತ್ತು ರಾಜನಿಗೂ ಇಬ್ಬರನ್ನು ತುಲನಾ ಕದಾಚನ, ಇಬ್ಬರನ್ನು ನಾವು ತುಲನಾ ಮಾಡಿದ್ರೆ ಯಾರು ಶ್ರೇಷ್ಠ ಅಂದ್ರ ಸ್ವದೇಶ ಪೂಜ್ಯತೋ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇವತ್ತ ವಿದ್ಯಾ ಇದ್ದವ ಸರ್ವತ್ರ ಎಲ್ಲಾದ್ರೊಳಗೂ ಎಲ್ಲಾ ದೇಶದೊಳಗನು ಪೂಜ್ಯತೆ ಇರ್ತಾನ.
ರಾಜ ಏನಿರ್ತಾನಂದ್ರ ತನ್ನ ರಾಜ್ಯಕ್ಕಿಷ್ಟೇ ಸೀಮಿತ ಪೂಜ್ಯತೆ ಇರ್ತಾನ. ಅಂದ್ರೆ ತುಲನಾ ಮಾಡಿದ್ರೆ ಯಾರು ಶ್ರೇಷ್ಠ ಅಂದ್ರ ವಿದ್ಯೆ ಉಳ್ಳವನೇ ಶ್ರೇಷ್ಠ, ರಾಜನಿಕ್ಕಿಂತ ವಿದ್ಯೆವೇ ಶ್ರೇಷ್ಠ. ಅದು ಯಾವ ವಿದ್ಯೆ? ಬ್ರಹ್ಮ ವಿದ್ಯೆ, ಆತ್ಮಜ್ಞಾನ ವಿದ್ಯೆ ಅನ್ನುವಂಥದ್ದನ್ನ ಇಲ್ಲಿ ಇವತ್ತು 63 ವಿದ್ಯೆಗಳು ಹೊಟ್ಟಿ ತುಂಬಿಸುವನ್ನೇ ಹೇಳ್ತಾವ. ಆದ್ರೆ ನಮಗ 64 ವಿದ್ಯೆ ಅಂದ್ರ ಈ ಜೀವನ ಮುಕ್ತ ಸ್ಥಿತಿ ಮತ್ತು ಮೋಕ್ಷ ಹೊಂದುವಂತ ಸ್ಥಿತಿಯನ್ನ ಯಾವ್ದು ಕಲಿಸಿಕೊಡ್ತದಂದ್ರ ಇದೇ ಪರಾವಿದ್ಯೆ ಅನ್ನುವಂಥದ್ದು ಹೇಳ್ಕೋತ ಬಂದರ ಇಲ್ಲಿ ಅದನ್ನೇ ಅವರು ಹೇಳ್ಕೋತ ಹೊಂಟಾರ. ವಿದ್ಯಾವಂತನಿಗೂ ರಾಜನಿಗೂ ತುಲನಾತ್ಮಕ ದೃಷ್ಟಿಯಿಂದ ನೋಡಿದ್ರೆ ಯಾವುದು ಸರಿ ಹೊಂದುವುದಿಲ್ಲ. ಯಾಕಂದ್ರೆ ರಾಜನಾದವನು ತನ್ನ ದೇಶದಲ್ಲೇ ಪೂಜೆಗೊಳ್ಳುತ್ತಾನೆ, ಇನ್ನೊಂದು ದೇಶದಲ್ಲಿ ಪೂಜೆಗೊಳ್ಳುವುದಿಲ್ಲ. ಆದರೆ ವಿದ್ಯಾವಂತನು ಎಲ್ಲಾ ದೇಶಗಳಲ್ಲಿ ಪೂಜೆ ಹೊಂದುತ್ತಾನೆ. ಆದ್ದರಿಂದ ವಿದ್ಯಾವಂತನು ಶ್ರೇಷ್ಠನೆಂದು ನೀತಿಕಾರರು ಹೇಳಿದ್ದಾರೆ. ಇನ್ನು ವಿದ್ಯೆಗಳಲ್ಲಿ 64 ವಿದ್ಯೆಗಳನ್ನು ಹೇಳುತ್ತಾರೆ. ಎಲ್ಲಾ ವಿದ್ಯೆಗಳಿಂದ ಮನುಷ್ಯನಿಗೆ ನಿಜವಾದ ಸುಖ ಸಿಗುವುದಿಲ್ಲ. ಯಾಕಂದ್ರೆ ಭುಕ್ತಿ ನತೋ ಮುಕ್ತಿ ಎಂಬ ವಾಕ್ಯಾನುಸಾರವಾಗಿ ಎಲ್ಲವೂ ಭುಕ್ತಿಯ ವಿದ್ಯೆಗಳಿಗೆ ಹೊಟ್ಟಿ ತುಂಬಿಸಿ ವಿದ್ಯೆಗಳಿಗೆ ಮೋಕ್ಷ ಸುಖವನ್ನು ಕೊಡುವಂತವುಗಳಲ್ಲ. ಮೋಕ್ಷ ಸುಖವನ್ನು ಕೊಡತಕ್ಕ ವಿದ್ಯೆ ಎಂದರೆ ಬ್ರಹ್ಮ ವಿದ್ಯೆ ಒಂದೇ. ಆ ಕಾರಣದಿಂದ ನಾಶವಾಗದ ಅಲಂಕಾರ ಯಾವುದು ಅಂದರೆ ಮನುಷ್ಯನಿಗೆ ಆನಂದನುಂಟು ಮಾಡುವ ಬ್ರಹ್ಮ ವಿದ್ಯೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದ. ಮತ್ತು ನಾಳೆಗೆ ಇನ್ನು ಮತಿಗೆ ಮಂಗಲವಾವುದು ಉತ್ತಮರ ಸಂಘ, ವತಿನಿಷ್ಠ ಬಿಡುವುದಾವುದು ಹರ ಸಮಯ, ಹಿತವಾವುದು ಪರದೊಳು ಧರ್ಮರತಿ, ಸದುಗತಿ ಆಸೆ ಯಾವುದನ್ನು ಶಂಭುಲಿಂಗವಾಗಿರುವುದು ಅನ್ನುವಂಥದ್ದನ್ನು ಮತ್ತ 5ನೇ ನುಡಿ ನಾಳೆ ಹೇಳಿ ಮುಗಿಸಿಬಿಡೋಣ. ಇವತ್ತ 4ನೇ ನುಡಿ ಒಳಗ 4 ಮಾತುಗಳನ್ನ ನಾವು ಚರ್ಚೆ ಮಾಡ್ಕೊಂಡು ಬಂದೇವೆ. ಅದನ್ನ 4 ಮಾತು ಯಾವಂದ್ರ ಗುರುತನವಾಗುದಂದ್ರ ಧರೆಯೊಳಗ ಬೀಳುವುದಕ್ಕಿಂತ ಸಣ್ಣದು ಯಾವುದೂ ಇಲ್ಲ. ಪರಸುಖವಾಗುವುದಂದ್ರೆ ವಿರತಿ ಅಂದ್ರೆ ವೈರಾಗ್ಯ, ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ವೈರಾಗ್ಯ ಬಿಡುವನಾಗೋಣ. ಹೊರಗುಣ ಯಾವುದಂದ್ರೆ ಉದಾರ ಗುಣ, ಮತ್ತು ಆವರಣವಾದ ಚಳಿಯ ಆವರಣವನ್ನು ಬಗೆಗೊಳಿಸಿದ ವಿದ್ಯೆ ಅಂದ್ರೆ ಆತ್ಮಜ್ಞಾನ ವಿದ್ಯೆ ಶ್ರೇಷ್ಠವಾದ ವಿದ್ಯೆ ಅನ್ನುವಂಥದ್ದನ್ನ 4 ಮಾತುಗಳನ್ನ 4 ನುಡಿ ಹೇಳ್ಕೋತ ಬಂದಾರ. ಹಿಂಗ ನಿಜಗೊಂಡ್ರು ಕೂಡ ಅವ್ರು ಹೇಳುವಂತ ಕೌಶಲ್ಯ ನಮ್ಗ ಅನುಭವಕ್ಕೆ ಬರ್ಲಿ. ನಾವು ಎದುರಾಗೋ ಶ್ರೇಷ್ಠತೆ ಅಂತ ಬೆನ್ನ ಹತ್ತಿರ್ತೇವೆ. ಆದ್ರೆ ನಿಜಗೊಂಡ್ರು ಜಜ್ಮೆಂಟ್ ಏನ್ ಮಾಡ್ತಾರಂದ್ರ ತಾವೇ ಪ್ರಶ್ನೆ ಮಾಡಿ ತಾವೇ ಉತ್ತರ ಹೇಳುವಂತ. ಇರ್ಲಿಕ್ಕಂದ್ರೆ ನಾವು ಏನೇನೋ ಮಾಡ್ಕೊಂಡು ನಂದೇ ಸತ್ಯ ಅಂತ ನಾವೇ ಸತ್ಯ ಅಂತ ನಮ್ದು ಅಡ್ಡ ದಾರಿ ಹಿಡಿತಿದ್ದೇವೆ. ಹಿಂಗ ಅಡ್ಡ ದಾರಿಗೆ ಹೋಗಬಾರ್ದು ಅನ್ನುವಂತ ಉದ್ದೇಶ ಇಟ್ಕೊಂಡು ತಾವೇ ಪ್ರಶ್ನೆ ಮಾಡಿ ತಾವೇ ಉತ್ತರವನ್ನ ಬಹಳ ಅಚ್ಚುಕಟ್ಟಾಗಿ ಯಾವ ಕವಿ ಆಗಲಿ ಯಾರು ಇದನ್ನ ಇಷ್ಟು ಸರಳವಾಗಿ ಜ್ಞಾನವನ್ನು ಕೊಡೋದು ನಿಜಗೊಂಡು ಬಿಟ್ರ ಮತ್ ಯಾರು ಇಲ್ಲ ಲೋಕದೊಳಗ ಅನ್ನುವಂಥದ್ದನ್ನ ಇವು ಅದಕ್ಕೆ ಶ್ರೇಷ್ಠವಾದ ಪ್ರಕರಣ ಗ್ರಂಥ ಅನ್ನುವಂಥದ್ದನ್ನ ನಿಜಗೊಂಡ್ರು ಇಲ್ಲಿ ತೋರಿಸಿಕೊಡ್ತದ. ಅಂತ ನಿಜಗೊಂಡರ ಗ್ರಂಥವನ್ನ ನಾವು ವಿಚಾರ ಮಾಡಿ ತಿಳ್ಕೊಂಡು ಸಹಜವಾದ ಜೀವನ ಮತ್ತು ವೈರಾಗ್ಯ ಉಳ್ಳವರಾಗಿ ಸಹಜವಾದ ಭೋಗದಲ್ಲಿಲ್ಲದೆ ತ್ಯಾಗದೊಳಗೆ ಸುಖವನ್ನು ಕಂಡು ಜ್ಞಾನವನ್ನ ಪಡ್ಕೊಂಡು ಎಲ್ಲಾ ವಿದ್ಯೆಗಿಂತ ಬ್ರಹ್ಮ ವಿದ್ಯೆವೇ ಶ್ರೇಷ್ಠ ಅನ್ನುವಂತ ಬ್ರಹ್ಮ ಜ್ಞಾನವನ್ನು ಮಾಡ್ಕೊಂಡು ಮುಕ್ತರಾಗೋಣ ಅನ್ನುವಂಥದ್ದನ್ನ 4 ನುಡಿ ಮುಖಾಂತರ ನಮ್ಗೆ ತಿಳಿಸ್ಕೊಟ್ಟಾರ. 4ರದ ಅರ್ಥ ಆಯ್ತು ಅಂದ್ರ ಇದ್ರ ಎಲ್ಲಾ ಸಾರವೇ ಇದ್ರಾಗದ. ಒಂದೊಂದು ನುಡಿ ಒಳಗ ಅವ್ರ ಸಾರವನ್ನ ತುಂಬ್ಕೊಂಡು ಬಂದಾರ. 4 ಮಾತುಗಳ ನಮಗ್ ಬೇಡುತ್ತ ದೇವತೆಗಳು ಯಾಕೆ ದೊಡ್ಡವ್ರ ಆಗ್ಯಾರ, ನಾವ್ ಯಾಕೆ ಸಣ್ಣವ್ರಿ ಅಂದ್ರೆ ನಾವ್ ಬೇಡುದೇ ನಮ್ಗೆ ಅದನ್ನ ಕೊಡು, ಕೂಗು ಕೊಡು, ಮಳೆ ಕೊಡು, ಅದನ್ನ ಬೇಡಿ ಅವ್ರು ದೊಡ್ಡವ್ರಾಗ್ಯಾರ. ನಾವ್ ಬೇಡಿ ನಾವು ಭವಿಗಳಾಗ್ಯವಿ, ಅವ್ರು ಭಕ್ತರಾಗ್ಯಾರ, ದೇವತೆಗಳಾಗ್ಯಾರ. ಅದನ್ನು ನಮ್ಮ ಅನುಭವ ಬಂತು. ಮತ್ತೆ ವೈರಾಗ್ಯ ಎಷ್ಟು ಮಹತ್ವದ ವೈರಾಗ್ಯ ಅಂದ್ರೆ ಲೋಕದೊಳಗಾಗ್ಲಿ ಪರಲೋಕ ಸುಖ ನನ್ನೊಳಗೆ ಅದಂತ ನಮ್ಗೆ ನಿಶ್ಚಯ ಆಗ್ಬಿಡ್ತದ. ಸುಖ ಹೊರಗೆ ಇಲ್ಲವೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿಷ್ಟು ನಮ್ಗೆ ಜಜ್ಮೆಂಟ್ ಮಾಡಿದ್ರು. ಮತ್ತ ಉದಾರ ಗುಣದಲ್ಲಿಂದ ನಾವು ದಾನ 100 ರೂಪಾಯಿ ಬಿಡಿದ್ವಿ, 200 ರೂಪಾಯಿ ಕೊಟ್ಟೆ ಅಂದ್ರೆ ಅವ್ರಿಗೆ ಎಷ್ಟು ಆನಂದ ಆಗ್ತದ. ನಮಗ 2 ಪಟ್ಟು ನಾವು 2ಕ್ಕೆ 4 ಪಟ್ಟು ನಮ್ಗೆ ಏನ್ ಬ್ಯಾರೆ ಹೆಚ್ಚಿಗೆ ಮತ್ತೊಂದು ಬರ್ತದ ಅನ್ನುವಂಥದ್ದನ್ನು ಗಟ್ಟಿ ಆಯ್ತು. ಮತ್ತೆ ಎಲ್ಲಾ ವಿದ್ಯೆಕ್ಕಿಂತ ನಾವ್ ಯಾವ ವಿದ್ಯೆ ಕಲಿತಿರ್ತೇವೆ ಎಲ್ಲರೂ ಅದು ವಿದ್ಯೆ ಶ್ರೇಷ್ಠ, ಇದನ್ನ ಕಲಿಬೇಕು ಅದನ್ನ ಕಲಿಬೇಕಂತ ಬಹಳ ಮಂದಿ ಶ್ರಮ ಆಗ್ತಾರ. ಆ ಯಾವ ವಿದ್ಯೆ ಕಲಿಸಿದ್ರು ಕೂಡ ನಾವು ಇವತ್ತ ಪದ ಹಾಡ ಕಲ್ತೇವಿ, ಒಂದಿಷ್ಟು ರಾಗ ಬದ್ಧ ಕಲ್ತೇವಿ ಅಂದ್ರೆ ನಮ್ಗೆ ಸನ್ಮಾನ ಗೌರವ ಸಿಗೋದು. ಆದ್ರ ಮೋಕ್ಷನು ಕೊಡ್ತದ ಅನ್ನೋದು ಕೊಡುದಿಲ್ಲ. ನಮ್ಗೆ ಯಾವುದು ಇಲ್ಲದೆ ಶ್ರಮ ಇಲ್ಲದೆ ಮೋಕ್ಷ ಕೊಡುವಂತ ವಿದ್ಯೆ ಬ್ರಹ್ಮ ವಿದ್ಯಾ ಶ್ರೇಷ್ಠ ಅನ್ನುವಂಥದ್ದನ್ನ 4 ನುಡಿಯೊಳಗೆ ತಿಳಿಸಿ ಹೋಗ್ತಾ ಬಂದಾರ.
ಅದಕ್ಕೆ ನಾವೆಲ್ಲರೂ ಕೂಡ ಅದನ್ನ ಅರ್ಥ ಮಾಡ್ಕೊಂಡು ವೈರಾಗ್ಯ ಉಳ್ಳವರಾಗಿ, ವೈರಾಗ್ಯಕ್ಕೆ ಬಹಳ ಮಹತ್ವ ಐತೆ. ಸಾಕು ಅನ್ನೋದ್ರಾಗನು ಬಹಳ ಮಹತ್ವ ಐತೆ. ಸಾಕನ್ನಕ್ ಬಂತು ಅಂದ್ರೆ ದೇವತೆಗಳ ಡಿಮಾಂಡ್ ಕಮ್ಮಿ ಆಗ್ತದ, ನಮ್ ಡಿಮಾಂಡ್ ಆಗ್ತದ. ನಮ್ಗೆ ಇನ್ನ ಬೇಕು ಬೇಕು ಅನ್ನುವಂತ ಭಿಕಾರಿಗಳಾದ್ರ ದೇವತೆಗಳಂದ್ರೆ ಅವ್ರು ದೊಡ್ಡವ್ರಾಗ್ತಾರ, ಅವ್ರು ಏನಾಗ್ತಾರ ಭಕ್ತರಾಗ್ತಾರ. ನಾವು ಭವಿಗಳಾಕ್ಯವಿ. ಭವಿಗಳಂದ್ರೆ ಹುಟ್ಟು ಸಾವಳ ಪಡ್ತೀವಿ, ಭಕ್ತರು ಅಂದ್ರೆ ಮುಕ್ತರಾಗ್ತಾರ. ಇವೆಲ್ಲ ಇಲ್ಲಿ ನಮ್ಗ ಕೊಟ್ಟೇವಂದ್ರ ನಾವು ಮುಕ್ತರಾಕ್ಯವಿ. ನಾವು ಕೊಡ್ಯಾಕ ಕಲಿಬೇಕು, ಬೇಡದೆ ಕೊಡುವಂತ ಬುದ್ಧಿ ನಮಗೆ ಸಿದ್ಧಾರೂಢರು ನಮಗ ನಿಮಗ ಕರುಣಿಸಲಿ ಅಂತೇಳಿ ಏನು ಹೇಳೋದು ಹೆಚ್ಚು ಕಮ್ಮ ಅಕ್ಕವು, ಹೆಚ್ಚು ಕಮ್ಮನು ಅಕ್ಕವು, ಟೈಮ್ ಅಕ್ಕದ. ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನಾನು ಹೆಚ್ಚಿಗೆ ಒಂದ್ 4 ಮಾತುಗಳನ್ನ ಆಡ್ಕೊತಾ ಬಂದೇನೆ. ಅದಕ್ಕೆ ನಾನು ಒಂದ್ 2 ಮಾತುಗಳನ್ನು ಸಿದ್ಧಾರೂಢ ಪದ ಕಲ್ಪಿಸಿ ಮುಕ್ತ ಮಾಡ್ತೀನಿ. ಈ ಕಾರ್ಯಕ್ರಮ ಭಾಗಿಯಾದಂತ ತಮ್ಮೆಲ್ಲಾ ಶರಣರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.